ಪುರಬೈರೇನಹಳ್ಳಿ ಬಳಿ ಗ್ರಾನೈಟ್ ಕಟ್ಟಿಂಗ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ಗೆ ಅನುಮತಿ. ಗ್ರಾನೈಟ್ ಕಟ್ಟಿಂಗ್ ಯೂನಿಟ್ಗೆ ಪರವಾನಗಿ ನೀಡದಂತೆ ಮನವಿ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿಯ ಪುರಬೈರೇನಹಳ್ಳಿ ಬಳಿ ಗ್ರಾನೈಟ್ ಕಟ್ಟಿಂಗ್ ಮತ್ತು ಪ್ರೊಸೈಟ್ ಯೂನಿಟ್ ಘಟಕ ಸ್ಥಾಪನೆಗೆ ಸರ್ಕಾರದ ವಿವಿಧ ಇಲಾಖೆಗಳು ಅನುಮತಿ ನೀಡಿದ್ದು, ಅದಕ್ಕೆ ಸಂಬಂಧಿಸಿದಂತೆ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ರೀತಿಯ ಪರವಾನಗಿ ನೀಡಬಾರದು ಅಂತ ಪುರಬೈರೇನಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಸೋಮವಾರ ಮನವಿ ಪತ್ರ ಸಲ್ಲಿಸಿದರು. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪುರಬೈರೇನಹಳ್ಳಿ ಬಳಿ ಗ್ರಾನೈಟ್ ಕಟ್ಟಿಂಗ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ ಆರಂಭಿಸಲು ಸಿದ್ಧತೆಗಳು ನಡೆದಿದ್ದು, ಅದರ ಮಾಲೀಕ ಡಿ ಗೋವಿಂದರಾಜು ಅವರು ಭೂ ಪರಿವರ್ತಿತ ಜಮೀನಿನ ಈ ಖಾತೆ ನೀಡಲು ಹಾಗೂ ಸಾಮಾನ್ಯ ಪರವಾನಗಿ ನೀಡಲು ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಡಿ ಗೋವಿಂದರಾಜು ಸಲ್ಲಿಸಿದ ಅರ್ಜಿಯನ್ನು ಪರಿಶೀಲಿಸಿದ್ದು, ಪರವಾನಗಿ ನೀಡಲು ಮತ್ತು ಈ ಖಾತೆ ಮಾಡಲು ಬಹುಮತದ ಆಧಾರದಲ್ಲಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಇದನ್ನ ವಿರೋಧಿಸಿ ಸಾಂಪ್ರದಾಯಿಕ ಕಲ್ಲು ಕುಟುಕರು ಗ್ರಾಮ ಪಂಚಾಯಿತಿ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿ, ನಾವು ವರ್ಷಗಳಿಂದಲೂ ಕಲ್ಲು ಹೊಡೆದು ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಇದೀಗ ಅಲ್ಲಿ ಗ್ರಾನೈಟ್ ಕಟ್ಟಿಂಗ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ಗೆ ಪರವಾನಗಿ ನೀಡಿದ್ರೆ ನಮಗೆಲ್ಲ ತೊಂದರೆ ಆಗ್ತದೆ. ಹಾಗಾಗಿ ಪರವಾನಗಿ ನೀಡದಿರಲು ಮನವಿ ಮಾಡಿದ್ರು. ಈ ವೇಳೆ ಪುರಬೈರೇನಹಳ್ಳಿ 16 ವರ್ಷಗಳಿಂದಲೂ ಕಲ್ಲು ಗಣಿಗಾರಿಕೆ ನಡೆಸಿ ಕಲ್ಲು ಹೊಡೆದು ಸಾಗಿಸುತ್ತಿರೋದು ಸರ್ಕಾರಕ್ಕೆ ಮತ್ತು ಸ್ಥಳೀಯ ಪಂಚಾಯಿತಿಗೆ ಯಾವುದೇ ರೀತಿಯ ಆದಾಯ ಇಲ್ಲದಿರುವ ಬಗ್ಗೆ ಚರ್ಚೆ, ವಾದ ವಿವಾದಗಳು ನಡೆದವು. ಪಂಚಾಯತ್ ಪಿಡಿಒ ರಮೇಶ್ ಮಾತನಾಡಿ, ಡಿ ಗೋವಿಂದರಾಜು ಎನ್ನುವವರು ಪುರಬೈರೇನಹಳ್ಳಿ ಬಳಿ ಕಾರ್ಖಾನೆ ಆರಂಭ ಉದ್ದೇಶಕ್ಕಾಗಿ ಭೂ ಪರಿವರ್ತನೆ ಮಾಡಿಸಿರುವ ಜಮೀನಿಗೆ ಈ ಖಾತೆ ಮಾಡಿಕೊಡುವಂತೆ ಮತ್ತು ಭೂ ಪರಿವರ್ತನೆಗೊಂಡ ಜಾಗದಲ್ಲಿ ಗ್ರಾನೈಟ್ ಕಟ್ಟಿಂಗ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ಆರಂಭಿಸಲು ಸಾಮಾನ್ಯ ಪರವಾನಗಿ ನೀಡುವಂತೆ ಅರ್ಜಿ ಸಲ್ಲಿಸಿದ್ದಾರೆ. ಈ ವಿಷಯವನ್ನು ಗ್ರಾಮ ಸಭೆಯಲ್ಲಿ ಮಂಡಿಸಿದ್ದು, 8 ಮಂದಿ ಸದಸ್ಯರು ಪರವಾನಗಿ ನೀಡಲು ಮತ್ತು ಈ ಖಾತೆ ಮಾಡಲು ಒಮ್ಮತ ಸೂಚಿಸಿದ್ದು, ಇನ್ನುಳಿದ 6 ಮಂದಿ ವಿರೋಧ ವ್ಯಕ್ತಪಡಿಸಿದರು. ಬಹುಮತದ ಆಧಾರದಲ್ಲಿ ಡಿ ಗೋವಿಂದರಾಜು ನೀಡಿದ ಅರ್ಜಿಯನ್ನು ಪುರಸ್ಕರಿಸಿ ತೀರ್ಮಾನ ಕೈಗೊಂಡಿದ್ದೇವೆ ಎಂದರು. ಒಂದು ಅರ್ಜಿಯನ್ನು ಪರಿಶೀಲಿಸಿ ಕಾನೂನುಬದ್ಧವಾಗಿದ್ದರೆ ಪುರಸ್ಕರಿಸಬೇಕು, ಇಲ್ಲವೇ ಸೂಕ್ತ ಕಾರಣ ನೀಡಿ ಅರ್ಜಿಯನ್ನು ತಿರಸ್ಕರಿಸಬೇಕು. ಈ 2 ಅಂಶಗಳಷ್ಟೇ ನಮ್ಮ ಸಭೆಯ ಮುಂದಿದ್ದ ಆಯ್ಕೆಗಳಾಗಿತ್ತು ಅಂತ ವಿವರಿಸಿದರು. ಮನವಿ ಸಲ್ಲಿಸಲು ಆಗಮಿಸಿದ್ದ ಕಲ್ಲು ಕುಟುಕರ ಪರವಾಗಿ ಮಾತನಾಡಿದ ಡಿಎಸ್ಎನ್ ರಾಜು, ಪುರಬೈರೇನಹಳ್ಳಿಯ ಸರ್ಕಾರಿ ಗೋಮಾಳದಲ್ಲಿ 50-60 ವರ್ಷಗಳಿಂದಲೂ ಅನೇಕರು ಸಾಂಪ್ರದಾಯಿಕವಾಗಿ ಕಲ್ಲು ಹೊಡೆದು ಮಾರಾಟ ಮಾಡಿ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇದುವರೆಗೂ ಕ್ಷೇತ್ರದಲ್ಲಿ ಶಾಸಕರಾಗಿದ್ದ ವಿ ಮುನಿಯಪ್ಪ, ಎಸ್ ಮುನಿಶಾಮಪ್ಪ, ಎಂ ರಾಜಣ್ಣ, ಈಗಿನ ಶಾಸಕರಾದ ಬಿಎನ್ ರವಿಕುಮಾರ್ ಕೂಡ ಕ್ರಷರ್ಸ್ ಕಲ್ಲು ಗಣಿಗಾರಿಕೆಗೆ ವಿರೋಧಿಸಿದ್ದು, ರೈತರ ಪರವಾಗಿಯೇ ಧ್ವನಿ ಎತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಡಿ ಗೋವಿಂದರಾಜು ಅವರು ಗ್ರಾನೈಟ್ ಯೂನಿಟ್ ಆರಂಭಿಸಲು ಪರವಾನಗಿ ನೀಡದಂತೆ ಅವರು ಕೂಡ ಒತ್ತಾಯಿಸಿದರು. ಹಾಗಾಗಿ ಜನಪ್ರತಿನಿಧಿಗಳಾದ ನೀವೆಲ್ಲರೂ ರೈತರು, ಸ್ಥಳೀಯ ಸಾಂಪ್ರದಾಯಿಕ ಕಲ್ಲು ಕುಟುಕರ ಪರವಾಗಿ ನಿಂತು ಗ್ರಾನೈಟ್ ಕಟ್ಟಿಂಗ್ ಯೂನಿಟ್ಗೆ ಪರವಾನಗಿ ನೀಡದಂತೆ ಮನವಿ ಮಾಡಿದ್ರು. ಚರ್ಚೆ, ವಾದ ವಿವಾದಗಳ ನಂತರ ಅಂತಿಮವಾಗಿ ಸಾರ್ವಜನಿಕರು ಮನವಿ ಮೇರೆಗೆ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಈ ಖಾತೆ ಮಾಡಿಕೊಡೋದು ಮತ್ತು ಗ್ರಾನೈಟ್ ಕಟ್ಟಿಂಗ್ ಮತ್ತು ಪ್ರೊಸೆಸಿಂಗ್ ಯೂನಿಟ್ಗೆ ಪರವಾನಗಿ ನೀಡುವ ತೀರ್ಮಾನವನ್ನು ಮರುಪರಿಶೀಲಿಸಲು ಹಿರಿಯ ಅಧಿಕಾರಿಗಳಿಗೆ ವರದಿ ನೀಡಿ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ಮುಂದಿನ ಕ್ರಮ ಕೈಗೊಳ್ಳಲು ತೀರ್ಮಾನಿಸಲಾಯಿತು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ಶಿಡ್ಲಘಟ್ಟ ತಾಲೂಕಿನವರಿಗೆ ಗ್ರಾಮಸ್ಥರು ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ಗ್ರಾಮಗಳಾದ ಬೈಪನಹಳ್ಳಿ, ಚಂದಗಾನಹಳ್ಳಿ, ಸಿದ್ದಹಳ್ಳಿ, ಹಿರಿಯಲಚೇನಹಳ್ಳಿ, ಯಲಗಲಹಳ್ಳಿ, ಜರಗಹಳ್ಳಿ, ಕೊಂಡಪಗಾರಹಳ್ಳಿ, ಪುರಬೈರೇನಹಳ್ಳಿ, ಬಚ್ಚನಹಳ್ಳಿ, ಒಟ್ಟಹಳ್ಳಿ ಗ್ರಾಮಗಳ ಗ್ರಾಮಸ್ಥರಾದ ನಾವುಗಳು ತಮ್ಮಲ್ಲಿ ಕೋರುವುದೇನೆಂದರೆ, ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ಈ ಗ್ರಾಮಗಳು ಹಿಂದುಳಿದ ಗ್ರಾಮಗಳಾಗಿದ್ದು ಯಾವುದೇ ನೀರಿನ ಮೂಲಗಳು ಇಲ್ಲದೆ ಮಳೆ ಆಶ್ರಿತವಾಗಿರುತ್ತವೆ. ವ್ಯವಸಾಯವೇ ಪ್ರಮುಖ ಕಸುಬಾಗಿರುತ್ತದೆ. ವ್ಯವಸಾಯದ ಜಮೀನುಗಳಿಗೆ ಹೊಂದಿಕೊಂಡಿರುವಂತಹ ಪುರಬೈರೇನಹಳ್ಳಿ ಪುಟ್ಟ ಗ್ರಾಮದ ಸರ್ವೆ ನಂಬರ್ 2ರ ಸುಮಾರು 459 ಎಕರೆ ಸರ್ಕಾರಿ ಗೋಮಾಳ ಜಮೀನಿದ್ದು, ಈ ಭಾಗದ ಗ್ರಾಮಗಳ ರೈತರು, ಕೃಷಿ ಕಾರ್ಮಿಕರು ಎಕರೆ 27 ಗುಂಟೆ ವಿಸ್ತೀರ್ಣದ ಸರ್ಕಾರಿ ಗೋಮಾಳ ಜಮೀನನ್ನು ಕಲ್ಲು ಗಣಿ ಗುತ್ತಿಗೆಗೆ ಶ್ರೀ ಗೋವಿಂದರಾಜು ಎಂಬುವವರು 8 ಅರ್ಜಿದಾರರ ಹೆಸರುಗಳಲ್ಲಿ ಅರ್ಜಿ ಸಲ್ಲಿಸಿ ಅವರ ಕುಟುಂಬದ ಹಾಗೂ ಬಂಧು ಮಿತ್ರರಿಗೆ 4 ವರ್ಷಗಳ ಅಂದರೆ 19/2/2021ರಿಂದ 6/2/2023 ಅವಧಿಯಲ್ಲಿ ಸರ್ಕಾರಿ ಅಧಿಕಾರಿಗಳು ಸುಮಾರು 120 ಕೋಟಿಗೂ ಹೆಚ್ಚು ಲಂಚ ಪಡೆದು ಕಲ್ಲು ಗಣಿ ಗುತ್ತಿಗೆಗೆ ನೀಡಿ ನಂತರ ಕಲ್ಲು ಗಣಿ ಗುತ್ತಿಗೆಗೆ ನೀಡಿರುವ ಪ್ರದೇಶವನ್ನು ಗ್ರಾನೈಟ್ ಕಲ್ಲು ಗಣಿಗಾರಿಕೆ ಗುತ್ತಿಗೆಗೆ ಪರಿವರ್ತಿಸಲು ಪ್ರಯತ್ನಿಸುತ್ತಿರುತ್ತಾರೆ. ಪ್ರಸ್ತುತ 60 ಎಕರೆ 27 ಗುಂಟೆ ವಿಸ್ತೀರ್ಣದಲ್ಲಿ ಗುತ್ತಿಗೆದಾರರಿಗೆ ಈ ಭಾಗದ ಗ್ರಾಮಗಳ ರೈತರು, ಕೃಷಿ ಕಾರ್ಮಿಕರು, ಗ್ರಾಮಸ್ಥರು ಕಲ್ಲು ಗಣಿಗಾರಿಕೆ ನಡೆಸಲು ಬಿಟ್ಟಿರುವುದಿಲ್ಲ. ಈ ಬಗ್ಗೆ ಈಗಾಗಲೇ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಕಲ್ಲು ಗಣಿ ಗುತ್ತಿಗೆಗೆ ಸಂಬಂಧಿಸಿದಂತೆ ಯಾವುದೇ ಗಣಿಗಾರಿಕೆ ಭೂ ಪರಿವರ್ತನೆಗೆ ಶಿಫಾರಸು ನೀಡಬಾರದು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ನೀಡಿರುತ್ತಾರೆ. ಆದ್ದರಿಂದ ಈ ಭಾಗದಲ್ಲಿ ಕೃಷಿ ಚಟುವಟಿಕೆಗಳಿಂದಲೇ ಜೀವನ ಸಾಗಿಸುತ್ತಿರುವುದರಿಂದ ರೈತರ, ಕೃಷಿ ಕಾರ್ಮಿಕರ ಹಿತದೃಷ್ಟಿಯಿಂದ ಕಲ್ಲು ಗಣಿ ಗುತ್ತಿಗೆಗೆ ಸಂಬಂಧಿಸಿದಂತೆ ಯಾವುದೇ ಗಣಿಗಾರಿಕೆಯ ಭೂ ಪರಿವರ್ತನೆಗೆ ಶಿಫಾರಸು ನೀಡಬಾರದು ಎಂದು ಕೋರುತ್ತೇವೆ ಅಂತ ಹೇಳ್ಬಿಟ್ಟು
ಸುಮಾರು ಜನ ಅರ್ಜಿಗಳು ಸೈನ್ಗಳಾಗಿ ನಮ್ಮ ಪಂಚಾಯತಿಗೆ ಸಲ್ಲಿಸಿದ್ದಾರೆ. ನಂಬರ್ 43ರಲ್ಲಿ 2 ಎಕರೆ, ಇನ್ನೊಂದು ಸರ್ವೆ ನಂಬರ್ 45ರಲ್ಲಿ 1 ಎಕರೆ 30 ಗುಂಟೆಗೆ ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ. ಈ ಸ್ವತ್ತು ಮಾಡೋಕ್ಕೆ ಈ ಸ್ವತ್ತು ಮಾಡಿ ಜನರಲ್ ಲೈಸೆನ್ಸ್ ಕೊಡಿ ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಜಿ ಕೊಟ್ಟಿದ್ದಾರೆ. ಈ ಅರ್ಜಿನ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಿದ್ವಿ. ಚರ್ಚಿಸಿದಾಗ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ನಾವು ಚರ್ಚೆ ಮಾಡಿದ್ವಿ ಈ ವಿಷಯದ ಕುರಿತು ಚರ್ಚೆ ಮಾಡಿದಾಗ ನಾನು ಎಲ್ಲರಿಗೂ ಮನವರಿಕೆ ಮಾಡಿ ಹೇಳಿದೆ, ಕಾನೂನು ಈ ರೀತಿ ಇರುತ್ತೆ, ಅವರಿಂದ ಮಾಡೋದ್ರಿಂದ ಈ ರೀತಿ ಇರುತ್ತೆ, ಉಪಯೋಗ ಏನು, ಅದರಿಂದ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲ ತಿಳಿಸಿದೆ. ಮತ್ತು ನಮ್ಮಲ್ಲಿ 15 ಜನ ಮೆಂಬರ್ಗಳಿದ್ದರು, 14 ಜನ ನಮ್ಮ ಸಭೆಗೆ ಆವತ್ತು ಹಾಜರಾಗಿದ್ದಂಥ ನಮ್ಮ ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಒಮ್ಮತದ ತೀರ್ಮಾನಕ್ಕೆ ಬರೋಕ್ಕಾಗಲಿಲ್ಲ. ಆ ಒಂದು ಟೈಮಲ್ಲಿ ನಾವು ವೋಟಿಂಗ್ ಹಾಕಿದಾಗ 6 ಜನ ಮೆಂಬರ್ಗಳು ಇದರ ವಿರುದ್ಧವಾಗಿ ಅಲ್ಲಿ ಇದು ಏನದು ಗ್ರಾನೈಟ್ ಕಟ್ಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ಗೆ ಯೂನಿಟ್ ನಡೆಸಲು ಯಾವುದೇ NOC ನೀಡಬಾರ್ದು ಅಂತ ಹೇಳ್ಬಿಟ್ಟು ಅವ್ರು ವೋಟ್ ಮಾಡಿದ್ರು. ಇನ್ನು 8 ಜನ ಸದಸ್ಯರು ಇಲ್ಲ ಕೊಡ್ಬೋದು, ಅಲ್ಲಿ ಕಲ್ಲು ಗಣಿಗಾರಿಕೆಗೆ ಅವ್ರು ಕೇಳ್ತಾ ಇಲ್ಲ, ಅವ್ರು ಕೇಳ್ತಾ ಇರೋದು ಗ್ರಾನೈಟ್ ಕಟ್ಟಿಂಗ್ಗೆ, ಅದರಿಂದ ಅಲ್ಲಿರ್ತಕ್ಕಂಥ ಲೋಕಲಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗ ಸಿಗುತ್ತೆ, ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ, ಗ್ರಾಮ ಪಂಚಾಯತಿಗೆ ತೆರಿಗೆ ಪಾವತಿಸ್ತಾರೆ, ಈ ಉದ್ದೇಶದಿಂದ ಕೊಡ್ಬೋದು ಅನ್ನೋ ಒಂದು ರೀಸನ್ ಮಾಡಿ ಅವರು ಒಪ್ಪಿಗೆ ಕೊಟ್ಟರು. ಅದರ ಪ್ರಕಾರ ನಾವು ರೆಸಲ್ಯೂಷನ್ ಮಾಡಿ 6 ಜನ ಅದಕ್ಕೆ ವಿರುದ್ಧವಾಗಿ 8 ಜನ ಪಾರಾಗಿ ಮಾಡಿರೋದ್ರಿಂದ ಅದನ್ನು ನಾವು ರೆಸಲ್ಯೂಷನ್ ಮಾಡಿ ಅವ್ರು ಗಣಿಗಾರಿಕೆ ಕೇಳಿಲ್ಲ, ಭೂ ಪರಿವರ್ತನೆ ಆಗಿದೆ, ಡಿಸಿಯಿಂದ ಹಿಂಗಾಗಿದೆ, ಅದನ್ನು ನೀವು ರೆವಿನ್ಯೂಯಿಂದ ನೀವು ಪಂಚಾಯತಿಗೆ ಒಳಪಡಿಸ್ಕೊಳ್ಳಿ, ಸಂಬಂಧ ಇಲ್ಲ. ಗ್ರಾನೈಟ್ ಕಟಿಂಗ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ಅದು ಆಗಿರೋದು ಅವ್ರಿಗೆ ಆಗಿರೋದು. ಇದು ನಮ್ಗೆ ಕೊಟ್ಟಿರೋದು ಸರ್ವೆ ನಂಬರ್ ಅಲ್ಲಿ ಕೊಟ್ಟಿರೋದು. ಸರ್ವೆ ನಂಬರ್ ಭೂ ಪರಿವರ್ತನೆ ಆಗಿದೆ ಇಂಥ ಪ್ರೋಸೆಸ್ಗೆ. ನೀವು ಭೂ ಪರಿವರ್ತನೆ ಆಗಿರೋದು ನಿಮ್ಮ ಪಂಚಾಯತ್ ಈ ಕಾರ್ತಾರ ಮತ್ತೆ ಜನರಲ್ ಲೈಸೆನ್ಸ್ ಕೊಡಿ. ಗಣಿಗಾರಿಕೆಗೂ ನಮ್ಗೆ ಸಂಬಂಧ ಇಲ್ಲ, ಬಂಡೆಗೂ ನಮ್ಗೆ ಸಂಬಂಧ ಇಲ್ಲ. ಅವ್ರು ಕೇಳ್ತಾ ಇರೋದು 2 ಎಕರೆ ಮತ್ತು 1 ಎಕರೆ ರೆವಿನ್ಯೂ ಲ್ಯಾಂಡು ನಾವು ಇದು ಡಿಸ್ಟ್ರಿಕ್ಟ್ DC ಇಂದ ನಾವು ಭೂಪರಿವರ್ತನೆ ಆಗಿದೆ. ಭೂಪರಿವರ್ತನೆ ಆಗಿರ್ತಕ್ಕಂಥ ಲ್ಯಾಂಡ್ ಅನ್ನು ನಿಮ್ಮ ಪಂಚಾಯತಿಗೆ ತಗೊಳ್ಳಿ, ಕಂದಾಯ ನೀವು ಪಾವತಿಸ್ಕೊಂಡು ನಮ್ಗೆ ಜನರಲ್ ಲೈಸೆನ್ಸು ಪ್ಲಸ್ ಈ ಖಾತೆ ಕೊಡಿ ಅಂತ ಅವ್ರು ನಮ್ಗೆ ಅರ್ಜಿ ಕೊಟ್ಟರು. ವಿಷಯ ಸರ್ವೆ ನಂಬರ್ 43ರಲ್ಲಿ 2 ಎಕರೆ ಕೈಗಾರಿಕಾ ಉದ್ದೇಶಕ್ಕೆ ಭೂ ಪರಿವರ್ತನೆಗೊಂಡಂತಹ ಜಮೀನಿನಲ್ಲಿ ಗ್ರಾನೈಟ್ ಕಟಿಂಗ್ ಅಂಡ್ ಪ್ರೊಸೆಸಿಂಗ್ ಯೂನಿಟ್ ನಡೆಸಲು ಅಲ್ಲಿಗೆ ಏನು ಕೊಡ್ತಾ ಇದ್ದೀವಿ ನಾವು ಕೊಡ್ತಾ ಇರೋದು ಗ್ರಾನೈಟ್ ಕಟಿಂಗ್ ಮಾಡೋದು, ಕಟಿಂಗು ಪ್ರೊಸೆಸಿಂಗ್ ಅದಕ್ಕೆ ತಾನೇ ಕೊಡ್ತಾರೆ. ಅದಕ್ಕೆ ಅವ್ನು ಸಂಬಂಧಪಟ್ಟಿರೋ ಎಲ್ಲ ಇಲಾಖೆಗಳಿಂದನೂ NOC ತಗೊಬಂದ. ಅಲ್ಲ, ಬೇರೆ ಕತೆ ಬೇಡ, ನಮ್ಮ ಪಂಚಾಯತಿ ವಿಚಾರ ಈ ಖಾತೆ ಕೊಟ್ಟಿರ್ತಕ್ಕಂಥ ಗ್ರಾಮ ಪಂಚಾಯತಿಗೆ ಅರ್ಜಿ ಅಂತ ಬರೋದು ಅಲ್ಲ. ಒಂದು ಅರ್ಥ ಮಾಡ್ಕೊಳ್ರಿ ದಯವಿಟ್ಟು, ಗ್ರಾಮ ಪಂಚಾಯತಿ ಇಸ್ ಅಲ್ಟಿಮೇಟ್. ಅದನ್ನ ದಾಟ್ಕೊಂಡು ಯಾವನು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಾಮ ಪಂಚಾಯತಿ ಅಲ್ಟಿಮೇಟ್, ನೆಕ್ಸ್ಟ್ KDP. ತಲೆ ಮೇಲೆ ಹಾಕ್ತೀರಾ? ಅಲ್ಲಲ್ಲ, ನೀವು ಸಾರಾಸಗಟಾಗಿ ರಿಜೆಕ್ಟ್ ಮಾಡ್ಬೋದಿತ್ತು. ಯಾಕೆ ಹೇಳ್ತೀನಿ ಅಂದ್ರೆ ಇದು ಇವತ್ತಲ್ಲ, 84-85ರಿಂದ ಶುರುವಾಗಿರ್ತಂಥ ಇಶ್ಯೂ. 86ರಲ್ಲಿ ಅಷ್ಟಕ್ಕೆ ಮುಂಚೆ ಸುಮಾರು 30 ವರ್ಷ 40 ವರ್ಷದಿಂದ ಕಲ್ಲು ಕುಟುಕರು, ಅದು ಇತರೆ ಜನಾಂಗ, ಎಲ್ಲ ಜನಾಂಗ ಸೇರಿ, ಬೋವಿ ಜನಾಂಗ ಒಂದೇ ಅಲ್ಲ, ಅಲ್ಲಿ ಮುಸ್ಲಿಂ ಜನಾಂಗ ಇದ್ರು, ಒಕ್ಕಲಿಗರಿದ್ರು, ಬಲ್ಜಿಗರಿದ್ರು, ಎಲ್ಲರೂ ಸೇರಿ ಕಲ್ಲು ಕುಟ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಒಂದು ಗುಂಪೆ ಇತ್ತು ಅಲ್ಲಿ. ಅಂಥ ಸಂದರ್ಭದಲ್ಲಿ 86ನೇ ಇಸ್ವಿಯಲ್ಲಿ ಒಂದು 2 ಲೀಸ್ ಲೈಸೆನ್ಸ್ ಆಗಿಬಿಡ್ತು. ಲೈಸೆನ್ಸ್ ಆಗಿ ಬುಕ್ ಎಲ್ಲ ಇಶ್ಯೂ ಮಾಡಿ ಎಲ್ಲ ಯೂನಿವರ್ಸಿಟಿಗಳು ಆಗ್ಬಿಟ್ಟಿತ್ತು ಅವ್ರಿಗೆ ಅದೇನು ಇದು ಇಲ್ಲ. ಲೈಸೆನ್ಸ್ ಇಶ್ಯೂ ಆಗಿದ್ದಂಥ ಸಂದರ್ಭದಲ್ಲಿ ಆವಾಗಿನ ಕೆಲವರು ಒಟ್ಟಾಗಿ ಹಿಡಿದು ಕಲ್ಲು ಕುಟುಕರ ಸಹಕಾರ ಸಂಘ ಅಂತ ಸ್ಥಾಪನೆ ಮಾಡಿ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ಬಾಗೇಪಲ್ಲಿ ಶ್ರೀರಾಮ್ ರೆಡ್ಡಿ ಅಂತ MLA ಅವ್ರು ಸಹಕಾರ ತಗೊಂಡು ಕಮಿಷನರ್ ಹತ್ರ ಕೂತ್ಕೊಂಡು, ಕಮಿಷನರ್ ಅದನ್ನು ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಂದರೆ ಅವ್ರ ಭಾಷೆಯಲ್ಲಿ ಅವ್ರು ಮಾತಾಡಿ ಅರ್ಧ ಗಂಟೆಯಲ್ಲಿ ಕ್ಯಾನ್ಸಲ್ ಮಾಡಿಸಿ ಮತ್ತೆ ರೀಸ್ಯಾಂಕ್ಷನ್ ಮಾಡಿ 4 ಎಕರೆ 2 ಲೀಸ್ ಕುರುಬೇರಹಳ್ಳಿ ಕಲ್ಲು ಕುಟುಕರ ಸಹಕಾರ ಸಂಘಕ್ಕೆ ಮಾಡಿಕೊಟ್ಟಿದ್ರು. ಆ ತಹಲಿಂದ ಆವತ್ತಿಂದ ಇವತ್ತಿನವರೆಗೂ ಯಾವುದೇ ಜನಪ್ರತಿನಿಧಿ ಆ ಬಂಡೆ ಪರವಾಗಿ ಕೆಲಸ ಮಾಡಿದ್ರು. ಇವತ್ತು ನಿಮ್ಮ ಗ್ರಾಮ ಪಂಚಾಯತಿ ಬಿಟ್ಟು ಯಾವ ಇದನ್ನು ಆ ಬಂಡೆ ಪರವಾಗಿ ಯಾವುದಿಲ್ಲ, ಯಾವ ಜನಪ್ರತಿನಿಧಿ. ಯಾಕೆಂದರೆ ನಾನು ಹೇಳ್ತೀನಿ,
ಮುನ್ಷಮ್ಮಪ್ಪನವ್ರು ಇರ್ಬೋದು, ತದನಂತರ ಬಂದಂಥ ಮುನಿಯಪ್ಪನವ್ರು ಇರ್ಬೋದು, ಅದಾದಮೇಲೆ ರಾಜಣ್ಣ ಕೆ ಎಚ್ ಮುನಿಯಪ್ಪನವ್ರು ಇರ್ಬೋದು, ಪ್ರತಿಯೊಬ್ಬರೂ ಸೀರಿಯಸ್ ಆಗಿ ಅವರು ಅಪೋಸ್ ಮಾಡಿದ್ದಾರೆ ವಿನಃ ಯಾರೂ ಅವ್ರಿಗೆ ಸಹಕಾರ ಕೊಟ್ಟಿಲ್ಲ. ಇದೇ ಮೊದಲನೇ ಬಾರಿಗೆ ಗ್ರಾಮ ಪಂಚಾಯತಿಯಲ್ಲಿ ಅವ್ರ ಗ್ರಾನೈಟ್ ಯೂನಿಟ್ ಮಾಡೋದಕ್ಕೆ ನೀವು ಅವಕಾಶ ಕೊಟ್ಟು ಮಾಡಿಕೊಟ್ಟಿದ್ದಾರೆ. ಜನಪ್ರತಿನಿಧಿಗಳು ಫಸ್ಟ್ ಆಫ್ ಆಲ್ ಯಾರೇ ಆಗಲಿ ಇವತ್ತಿನವರೆಗೂ ಎಲ್ಲರ ಹತ್ರ ನಾನು ಓಡಾಡಿದ್ದೀನಿ, ಎಲ್ಲ ಸಹಕಾರನೂ ತಗೊಂಡಿದ್ದೀನಿ. ಅದಕ್ಕೆ ಇಲ್ಲಾಂದ್ರೆ ನಾನು ಅದು ಸಕ್ಸಸ್ ಆಗೋಕೆ ಮೊನ್ನೆವರೆಗೂ ತಡ್ಕೊಂಬರಕ್ಕೆ ಆಗ್ತಾ ಇರಲಿಲ್ಲ. ಎಂಥ ಬಲಾಢ್ಯರು ಬಂದು ಸ್ವಾರ್ಥನ ನೋಡಿಕೊಂಡು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ರೈತರ ಸ್ವಾರ್ಥ ಏನು ಅಂದರೆ ಅಲ್ಲಿ ಕ್ರಷರು ಗ್ರಾನೈಟ್ ತೆಗಿಯೋಕೆ ಶುರು ಮಾಡಿದಾರಂದರೆ ಡಸ್ಟ್ ಎದ್ದಿದೆ ಅಂದರೆ ಇವಾಗ ಬೋಗೆಪಲ್ಲಿ ಅಲ್ಲೆಲ್ಲ ನೋಡಬೇಕಿದ್ರು ಹೋಗಿ ಯಾವನನ್ನ ರೈತನೊಬ್ಬನ ಮಾತಾಡಿ ಎಷ್ಟು ನರಳಾಡ್ತಾ ಇದ್ದಾರೆ ಅವರು ಅಂತ. ಅದು ಕನಿಷ್ಠ ಜ್ಞಾನ ಇಲ್ಲದೆ ಪಂಚಾಯತಿಯವ್ರು ನೀವು ಮೆಜಾರಿಟಿ ಕೊಟ್ಟಿದ್ದೀರಿ ಅಂದ್ರೆ ಏನು ಹೇಳಬೇಕು ಅಂತ ನಂಗೆ ಅರ್ಥ ಆಗ್ತದೆ. ಅಲ್ಲ ಆ ಯೂನಿಟ್ಗೆ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ ನೀವು. ಅಲ್ಲ ರಿಜೆಕ್ಟ್ ಮಾಡ್ಬೋದಿತ್ತಲ್ಲ. ಅಲ್ಲ ನಿಮ್ಗೆ ಅಧಿಕಾರ ಇದೆ, ಅಧಿಕಾರನೂ ಇದೆ. ಬಡವ್ರ ಪರವಾಗಿ ಕೆಲಸ ಮಾಡ್ಬೇಕು ಅನ್ನೋ ಇರಾದೆ ನಿಮ್ಗೆ ಇದೆಯಾ? ನಾವು ರೈತರ ಪರವಾಗಿ ಕೆಲಸ ಮಾಡ್ಬೇಕು ಅನ್ನೋ ಇರಾದೆ ನಿಮ್ಗೆ ಇದೆಯಾ? ಇವಾಗ ಸಬೂಬು ದೂರ ಹೇಳ್ಬೋದು, ಅದನ್ನ ಹೇಳ್ಬೇಡ್ರಿ. ಇಲ್ಲಿ ಕೇಳ್ರಜು, ಇವಾಗ ಇದು ಏಕದಮ್ ಮಂಜೂರಾಗಿ ಬಂದಿರತಕ್ಕಂಥದ್ದಲ್ಲ. ಬೇಕಿಲ್ಲ ನಿಮ್ಗೆ ಅದು. ಅಲ್ಲಲ್ಲ ಎಲ್ಲ ಅಲ್ಲೇ ಆಗಿದ್ರೆ ಎಲ್ಲ ಹೇಳ್ಬಿಡ್ತೀನಿ ಆಮೇಲೆ ನೀವು ಫೈನಲ್. ಇವಾಗ ತಹಶೀಲ್ದಾರ್ ಅವರು, ಶಿಡ್ಲಘಟ್ಟ ತಹಶೀಲ್ದಾರ್ ಅವರು ಏನೋ ಗಣಿಗೆ ಇಲ್ಲಿ ಬಂಡೆ ಮಂಜೂರು ಮಾಡ್ಬೋದು ಅಂತಕ್ಕಂಥ ಕೊಟ್ಟಿರ್ತಕ್ಕಂಥ ಇದು ಶಿಫಾರಸ್ಬೇಕು. ಇದು ಅಸಿಸ್ಟೆಂಟ್ ಕಮಿಷನರು ಏನೋ ಕೊಡ್ಬೋದು ಅಂತೇಳಿ ಕೊಟ್ಟಿರ್ತಕ್ಕಂಥ ಶಿಫಾರಸ್ಬೇಕು. ಇದು ಯಾವುದು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು RF ಮತ್ತು ಚಿಂತಾಮಣಿ ವಿಭಾಗದವರು ಇಬ್ಬರು ಸೇರಿ ಕೊಡ್ಬೋದು ಅಂತೇಳಿ ಕೊಟ್ಟಿರ್ತಕ್ಕಂಥ ಇವರೆಲ್ಲ ಶೈಂಡ ಇದು ಬಂದು ಇದು ಯಾವ್ದೇಳಿ ಹಿರಿಯ ಭೂ ವಿಜ್ಞಾನಿಗಳು ಇದು ಕೊಟ್ಟಿರ್ತಕ್ಕಂಥ ಲೆಟರ್. ಇವೆಲ್ಲ ಆದ್ಮೇಲೆ ನೆಕ್ಸ್ಟ್ ಇದು ಡಿಸ್ಪ್ಯೂಟ್ ಬರುತ್ತೆ. ಹೈಕೋರ್ಟ್ ಡೈರೆಕ್ಷನ್ಸ್ ಮೇಲೆ AC ಮತ್ತೆ ಯಾರು RF ಅವರಿಬ್ಬರು ಬಂದು ಜಂಟಿ ಸರ್ವೆ ಮಾಡಿದ್ದೆ, ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ. ಜಂಟಿ ಏನು ಸ್ಥಳ ಪರಿಶೀಲನಾ ವರದಿ ಇದಾಗುತ್ತೆ. ನೆಕ್ಸ್ಟು ಅವರು ಇದು ಟೋಟಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಆಗ್ತದೆ. ಇನ್ಸ್ಪೆಕ್ಷನ್ ರಿಪೋರ್ಟ್ ಆದಮೇಲೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಬಂದು ಕೊಡ್ತಾರೆ. ನೆಕ್ಸ್ಟು ಲೇಬರ್ ಡಿಪಾರ್ಟ್ಮೆಂಟು ಕೊಡ್ತಾರೆ. ಇದೆಲ್ಲ ಆದಮೇಲೆ ಕಂಪ್ಲೀಟ್ ಇದು ಏನು ಪಬ್ಲಿಕ್ ಗ್ರೀವಿಯನ್ಸಸ್ದು DC ಮೇಡಮ್ ಅವರು ಏನು ಕೊಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ತಿರುಗಿ ಮಾತಾಡುದು ಆವತ್ತು ಇದೇ ವಾಯ್ಸು. ಇವಾಗ ರಾಜು ಏನು ಮಾತಾಡ್ತಾ ಇದ್ದಾರೆ, ಈ ಥರ ಎಲ್ಲರೂ ಆವತ್ತು ಸಭೆಯಲ್ಲಿ ನನಗೆ ನಾನು ತಿಳ್ಕೊಂಡಿರ್ತಕ್ಕಂಥ ಮಾಹಿತಿ ಪ್ರಕಾರ ರಾಜು ಒಬ್ಬರು ವಿರೋಧವಾಗಿ ಅಲ್ಲಿ ಪರವಾಗಿ ಒಬ್ಬನ್ ಮಾತಾಡಿಲ್ಲ. ಸ್ಟೇಜ್ ಹತ್ತಿ ವರ್ಷನ್ ಮಾಡ್ಕೊಟ್ಟಿರ್ತಕ್ಕಂಥವ್ರು ತಹಶೀಲ್ದಾರು DC ಎಲ್ಲ ಪ್ರೋಸೆಸ್ ಆಗ್ಬಿಟ್ಟು ಇವಾಗ ನಮ್ಮ ಬಾಡಿ ಮೇಲೆ ಬಂದ್ಬಿಟ್ಟು ಇವಾಗ ನಿಮ್ ಬಾಡಿ ಮೇಲೆ ಯಾರು ಬಂದಿಲ್ಲ. ವಿಚಾರ ಹೇಳ್ರಿ ಸಾಕು, ಹೇಳ್ತೀನಿ ನಿಮ್ಗೆ. ಇವಾಗ ಇಷ್ಟ ಆದ್ಮೇಲೆ ಇವಾಗ ಬಂದು ಈ ಇಷ್ಟೊಂದು ಆಫೀಸ್ಗಳಲ್ಲಿ ಇಲ್ಲಿರ್ತಕ್ಕಂಥ ರೈತರ ವಿರುದ್ಧ, ಇಲ್ಲಿ ಇರ್ತಕ್ಕಂಥ ಕಲ್ಪುಟರ ವಿರುದ್ಧ ತೀರ್ಮಾನ ಆಗಿ ಎಲ್ಲ ಮಾಡಿರುವಾಗ ಆ ಆಫೀಸ್ಗಳ ಹತ್ರ ಎಲ್ಲೂ ಹೋಗಿ ಮಾತಾಡಿದಿರಾ? ಇವತ್ತು ಬರೀ ದಿಬ್ಬರಳ್ಳಿ ಗ್ರಾಮ ಪಂಚಾಯತಿ ಹತ್ರ ಬಂದು ಮಾತಾಡೋದ್ರಲ್ಲಿ ಎಷ್ಟು ಅರ್ಥ ಇದೆ ಅಂತ ಆಯ್ತಾ? ಇದೆಯಾ? ನಾನು ಕೇಳೋದಷ್ಟೇ. ಅಷ್ಟೇನಾ? ಈಗ ಹೇಳಿದ್ರಲ್ಲ ತಾವು ಕಚೇರಿಗಳು, ಅಲ್ಲಿ ಯಾರನ್ನ ಜನಪ್ರತಿನಿಧಿ ಇದಾನ ಅಧಿಕಾರಿಗಳದ್ದು ಎಲ್ಲ ಹೇಳ್ಕೊಂಬಂದ್ರಿ ನೀವು. ಇಷ್ಟೊತ್ತು ಆಫೀಸು ಈ ಆಫೀಸು ಎಲ್ಲ ಕೊಟ್ಟಿದ್ದಾರೆ ಅಂತ. ಅಲ್ಲಿ ಯಾರನ್ನ ಜನಪ್ರತಿನಿಧಿ ಇದಾನ? ಜನಪ್ರತಿನಿಧಿ ಅಂದ್ರೆ KDP ಮೀಟಿಂಗ್ ಬರ್ತಾರೆ. ಜನಪ್ರತಿನಿಧಿ KDP ಅಲ್ಲೂ ಬಂದಿಲ್ಲ. ಇದು ಬರ್ಲಿಲ್ಲ. ಸ್ಯಾಂಕ್ಷನ್ ಮಾಡಿರೋ ಲೆಟರ್ ಇಟ್ಕೊಂಡಿದ್ದೀರಿ. ಯಾವ್ಯಾವ ರೈತ ಸ್ಯಾಂಕ್ಷನ್ ಮಾಡ್ಕೊಂಡ್ ಬಂದ್ರಿ ಅಂತ ಪ್ರಪಂಚಕ್ಕೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅದನ್ನು ವಿವರಣೆ ಕೊಟ್ಟು ಹೇಳೋಕ್ಕೆ ನಾನು ತಯಾರಿಲ್ಲ. ಅರ್ಥ ಆಯ್ತಾ ಸರ್? ಅಂತಿಮವಾಗಿ ಅಷ್ಟೆಲ್ಲ ಮಾಡ್ಕೊಂಡಿರೋನ್ಗೆ ಇದು ಯಾವುದೋ ಸಣ್ಣ ಸಂಸ್ಥೆ ಗ್ರಾಮ ಪಂಚಾಯತಿ ಅನ್ನೋದು, ಅಷ್ಟು ದೊಡ್ಡ ಕಚೇರಿಗಳು ಓಡಾಡ್ಕೊಂಡು ಬಂದಿರೋನ್ಗೆ ಇದು NOC ಬೇಕಿತ್ತಾ?
ಮಾಡ್ಕೋಬೋದಿತ್ತಲ್ಲ. ಅದು ನಿಮ್ಮ ಟೇಬಲ್ ಬಂದಾಗ ನೀವು ರೈತರ ಪರವಾಗಿ ಇಲ್ಲ ಬಡವ್ರ ಪರವಾಗಿ ಅಲ್ಲಿ ಕಲ್ಪುಟ್ರು ಏನಿದ್ದಾರೋ ಅವ್ರ ಪರವಾಗಿ ಏನ್ ನೀವು ಡಿಫೆಂಡ್ ಮಾಡಿದ್ರಿ ಹೇಳ್ರಿ. ಇವತ್ತು ನೀವು ಡಿಫೆಂಡ್ ಮಾಡ್ಕೊಂತ ಇದ್ದೀರಾ, ನಾವ್ರೆಲ್ಲ ಹಂಗ ಮಾಡಿದ್ರೆ ಅದಕ್ಕೋಸ್ಕರ ನಾವು ಮಾಡಿದ್ದೀವಿ ಅಂತ. ನಾಚಿಕೆ ಆಗ್ಬೇಕು ನಿಮ್ಗೆ, ನಾಚಿಕೆ ಡಿಫೆಂಡ್ ಮಾಡ್ತಾ ಇದ್ದೀವಿ ನೀವು, ನಾಚಿಕೆ ಆಗ್ಬೇಕು. ಇಲ್ಲಿ ಬರ್ರಿ, ನಾವೆಲ್ಲ ನಿಮ್ ಜೊತೆಗಿದ್ದೀವಿ. ಅವ್ರು ಯಾವ ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರನ್ನೆಲ್ಲ ಮಾತಾಡೋಣ ಬಂದ್ರೆ ಅಂತ ನೀವು ಮಾತಾಡೋದು ಬಿಟ್ಬಿಟ್ಟು ಇವರೆಲ್ಲ ಹೆಂಗ್ ಕೊಟ್ಟಿದ್ದಾರೆ ಹಂಗ ನಾವು ಕೊಟ್ಬಿಟ್ಟಿದೀವಿ ಅಂತ ಮಾತಾಡೋದು ನೀವು ಕೊಟ್ಟಿರ್ತಕ್ಕಂಥ ಯಾವುದೇ ಲೆಟರ್ ಅಲ್ಲಿ ಜನಪ್ರತಿನಿಧಿಗಳ ಇದಿಲ್ಲ. ಅಂತಿಮವಾಗಿ ಜನಪ್ರತಿನಿಧಿಗಳೇ ನೇರವಾಗಿ ತೀರ್ಮಾನ ತಗೊಳ್ಬೇಕಂತ ಜಾಗ ಗ್ರಾಮ ಪಂಚಾಯತಿ ಫೈನಲ್ಲು. ಇಲ್ಲಿಂದ ದಾಟಿ ಒಬ್ಬ ಗ್ರಾಮ ಪಂಚಾಯತಿಯಲ್ಲಿ ರೆಸಲ್ಯೂಷನ್ ಆಗದೆ ಒಂದು ಮನೆ ಕೊಡಕ್ ಹೋಗುತ್ತೆ ಸರ್. ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಿರೋನು ಅಲ್ಲಲ್ಲ, ಒಬ್ಬ ಪ್ರೈಮ್ ಮಿನಿಸ್ಟರ್ ಕೊಡಕ್ಕಾಗುತ್ತಾ? ಗ್ರಾಮ ಅದನ್ನೇ ಹೇಳ್ತಾ ಇರೋದು. ಇದೇ ಸಮಾನ ಸಭೆಯಲ್ಲಿ ಅವರು ವಿರೋಧ ಮಾಡಿದ್ರು, ಡಾಕ್ಟರ್ ಹೇಳಿದ್ದಾರೆ ಇದೆಲ್ಲ ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ವಿರೋಧ ಮಾಡಿದ್ದಾರೆ. ಮತ್ತೆ ವಿರೋಧವಾಗಿ ಮಾತಾಡ್ತೀರಾ ನೀವು? ಡಿಪೆಂಡ್ ಮಾಡ್ತಾರೆ ಮೀಟಿಂಗ್ ಸಬ್ಜೆಕ್ಟ್ ತಗೊಂಡ್ಬಂದ್ರು ಅಲ್ಲ, ಮೀಟಿಂಗ್ ಪುಷ್ಟಿಂದ ಸ್ಟಾರ್ಟ್ ಆಗಿದೆ. 4 ಗಂಟೆ ಏನಾಯ್ತು ಸಬ್ಜೆಕ್ಟ್ ಬಂದಾಗ ಏನೇನು ಯಾರು ಏನು ಮಾತಾಡ ಹೇಳ್ಬೇಕಲ್ವ ನೀವು ಇಲ್ಲಿ? ಅಲ್ಲಲ್ಲ, ಮತ್ತೆ ಇವ್ರು ಯಾಕೆ ಡಿಫೆಂಡ್ ಮಾಡ್ತಾರೆ? ಸಭೆ ವಿರೋಧ ಮಾಡಿದವರು ಡಿಫೆಂಡ್ ಯಾಕೆ ಮಾಡ್ಕೊಳ್ಳೋ ನೀವು? ಇಷ್ಟೆಲ್ಲ ಆಗ್ಬಿಟ್ಟಿದೆ, ಅಂತಿಮವಾಗಿ ಬಂದು ಗ್ರಾಮ ಪಂಚಾಯತಿ ಮೇಲೆ ಬೀಳ್ತಾ ಇದ್ದೀರಾ. ಗ್ರಾಮ ಪಂಚಾಯತಿ ಏನ್ ಮಾಡಕ್ಕಾಗುತ್ತೆ? ಗ್ರಾಮ ಪಂಚಾಯತಿ ಎಲ್ಲ ಮಾಡ್ಬೋದು. ಗ್ರಾಮ ಪಂಚಾಯತಿ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಏನಿಲ್ಲ. ಆಮೇಲೆ ನಾವು ಬಂದ ಮೀಟಿಂಗ್ ಅಲ್ಲಿ ಅದೇ ಸ್ಟ್ಯಾಂಡ್ ತಗೊಂಡ್ವಿ, ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ, ಎಲ್ಲ ಡಿಸ್ಕಷನ್ ಎಲ್ಲ ಗೊತ್ತಿರೋದೇ ಬಿಡಿ, ಅದಾಯ್ತು ಅದು. ಆಮೇಲೆ ಆದ್ಮೇಲೆ MLA ಅವರು ಅದನ್ನ ಸ್ವಲ್ಪ ಪೆಂಡಿಂಗ್ ಇಡ್ರಿ ಅಂತ ಹೇಳಿದ್ರು, ಅದರಿಂದ ಪೆಂಡಿಂಗ್ ಇಟ್ಟಿದ್ವಿ. ಸಂತೋಷ. ಯಾವ ನೋಡಿ ಸರ್, ರಮೇಶ್ ಸರ್, ಗೋವಿಂದರಾಜ್ ಅವರು ನಮ್ಮ ಮನೆಗೆ ಬಂದಿದ್ರು ಲಾಂಗ್ ಬ್ಯಾಕ್ ವೆರಿ ಬಿಗಿನಿಂಗಲ್ಲಿ. ಬೆಳಗ್ಗೆ 7 ಗಂಟೆಗೆ ಬಂದವರು 12-12ವರೆಗೂ ನನ್ನ ಹತ್ರ ಚರ್ಚೆ ಮಾಡಿದ್ರು. ಕೊನೆಗೂ ನಾನು ಒಪ್ಪಲಿಲ್ಲ, ಆಗಲ್ಲಪ್ಪ, ನಿನ್ನದ್ದು 1000 ಕೋಟಿ ಹೊಡಿಯ ನೀನು ನಿಮ್ಮಣ್ಣ, ನಿಮ್ದು ಇಂಚಿಂಚು ನೋಡಿದ್ದೀನಿ ನಾನು. ಮತ್ತು ನನ್ನ ಮುಂಚೆನೇ ಪರಿಚಯ ಇತ್ತು, ಅವ್ರ ಅಣ್ಣನಿಗೇನೋ ಸಮಸ್ಯೆ ಆದಾಗ ನಾನೇ ಸಾಲ್ವ್ ಮಾಡಿಕೊಟ್ಟಿದ್ದೆ. ಅವ್ರ ಫ್ಲಾಟ್ ಗೊತ್ತು, ಎಲ್ಲ ಗೊತ್ತಿತ್ತು. ಹೇಳಿದೆ ಬೇಡಪ್ಪ, ನಿಮ್ಗೆ ಇದು ಲೀಸ್ಟ್ ಅಮೌಂಟ್ ನಿಮ್ಗೆ ಇದು ಸಿಗೋದು, ಅಲ್ಲೇ ಮಾಡ್ಕೊಳ್ರಿ, ಒಳ್ಳೆ ಈ ನಮ್ಮ ರೈತಾಪಿದ್ದೆ ನಮ್ಮ ಜನನ ಯಾಕೆ ಹಾಳು ಮಾಡೋಕ್ಕೆ ಬರ್ತೀರಾ ಅಂತ ಹೇಳಿದ್ರು. ಲಾಸ್ಟಿನ ಚರ್ಚೆಯಲ್ಲಿ ಕೊನೆಯಲ್ಲಿ ಒಂದೇ ಮಾತು ಹೇಳಿದೆ, ನೋಡಪ್ಪ ನಿನ್ನನ್ನು ಡಿ ಹೊಡಿಯೋ ಶಕ್ತಿ ನನಗಿಲ್ಲ, ಆದರೆ ನೀನು ಡಿ ಹೊಡಿತಿರೋದು ನನಗಲ್ಲ. ಅಲ್ಲೊಬ್ಬಳು ತಾಯಿ ಇದ್ದಾಳೆ ಚೌಡೇಶ್ವರಿ ಅಂತ, ಇವತ್ತುವರೆಗೂ ಅವಳೇ ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ ಭಾಗನ. ನಾಳೆನೂ ಅವಳೇ ಪ್ರೊಟೆಕ್ಟ್ ಮಾಡ್ತಾಳೆ ನಮ್ಮನ್ನ. ಆಯ್ತಾನ, ದೇವ್ರೆಲ್ಲರಿಗೂ ಒಬ್ಬರೇ, ನಮಗೂ ಇರೋಲ್ಲ. ಹೌದಪ್ಪ, ದೇವ್ರೆಲ್ಲರಿಗೂ ಒಬ್ಬರೇ, ಆದರೆ ಸತ್ಯಕ್ಕೆ ನಿಧಾನವಾಗಿ ಕಾಣಿಸ್ತಾಳೆ. ತಪ್ಪಿಗೆ ಬಂದೇ ನನಗೆ ಕಾಣಿಸ್ಬೋದು, ಸತ್ಯಕ್ಕೆ ನಿಧಾನವಾಗಿ ಕಾಣಿಸ್ತಾಳೆ. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇದು ಈ ಸಭೆ ಆಗುತ್ತೆ, ಶಾಸಕರು ಇಷ್ಟು ಸೀರಿಯಸ್ ಆಗಿ ವಿರೋಧ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶಾಸಕರು ವಿರೋಧ ಮಾಡಿದ್ರೆ ಅಂದ ತಕ್ಷಣ ಫಸ್ಟ್ ಜ್ಞಾಪಕ ಮಾಡಿದ್ದು ಚೌಡೇಶ್ವರಿನೇ. ನನಗೆ ಗೊತ್ತಿರ್ಲಿಲ್ಲ. ತಾಲೂಕು ಆಫೀಸಲ್ಲಿ ಆಗಿದ್ದಂಥ ಚರ್ಚೆ ಬಗ್ಗೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ನನಗೆ ಫೋನ್ ಮಾಡಿ ಹೇಳಿದ್ರೆಲ್ಲ ಹಿಂಗಾಗಿದೆಯಪ್ಪ ಅಂತ. ನನಗೆ ಅದುವರೆಗೂ ನಾನು ಗೊತ್ತಾಗಿಲ್ಲ. ಆವಾಗ ಚಕ್ಕರ್ ಫ್ಲಾಶ್ ಆಗಿದ್ದೆ ನನ್ನ ಚೌಡೇಶ್ವರಿ. ಹಂಗಾಗಿ ದಯವಿಟ್ಟು ಎಲ್ಲರೂ ಆ ತಾಯಿನ ಮನಸ್ಸಲ್ಲಿ ಇಟ್ಕೊಂಡು ಈ ಭಾಗನ ಕಾಪಾಡ್ರಿ, ಇಷ್ಟೇ ನನ್ನ ರಿಕ್ವೆಸ್ಟ್. ಇದ್ರ ಮೇಲೆ ನಮ್ಮ ನಿರ್ಧಾರ ತಮ್ಮದು, ದೇವ್ರು ಹೆಂಗಿದ್ರೆ ಹಂಗೆ ಮಾಡ್ತಾರೆ. ಒಂದು ವಿಚಾರ, ಬಂದಿರೋ ಬಂಡೆ ಅಲ್ಲಿರೋ ಕೂಲಿ ಕಾರ್ಮಿಕರು ಅವರನ್ನೇ ಮಾಡ್ಕೊಂಡು ಹೋಗ್ತಿದ್ರು. ಈಗ ಹೇಳದಂಗೆ ಅದು ಮಧ್ಯದಲ್ಲಿ ವೃಕ್ಷ ಬೆಳೆಗಾರರ ಸಂಘ ಅಂತ ಒಂದು ಬಂದು, ವೃಕ್ಷ ಬೆಳೆಗಾರಲ್ಲ, ಕಲ್ಲು ಕುಟುಗರ ಸಂಘ ಅಂತ, ಕಲ್ಲು ಕುಟುಗರ ಸಂಘ ಅಂತ ಬಂದ್ಮೇಲೆ ಆ ಸೊಸೈಟಿ ಎಷ್ಟು ವ್ಯಾಪ್ತಿನೋ ಅಷ್ಟು ಮಾಡ್ಕೊಂಡು ಅದು ಕರೆಕ್ಟಾಗಿ ರೆಗ್ಯುಲರೈಸ್ ಆಗಿ ಮಾಡ್ಕೊಂಡು ಹೋಗಿದ್ರೆ ಏನು ತೊಂದರೆ ಇರ್ತಿರ್ಲಿಲ್ಲ. ಇದರಲ್ಲಿ ಒಂದು ಮಾತು ಸುಳ್ಳಲ್ಲ. ನಾವು ಅದರ ಆ ವಿಚಾರಕ್ಕೆ ಯಾವಾಗ ಹೋಗಿರೋರೆಲ್ಲ ಹಿಂದಿನ ದೊಡ್ಡ ಮನುಷ್ಯರು ಅದ್ ಮಾಡ್ಕೊಂಡು ಬರ್ತಾ ಇದ್ರು. ನಾವು ಅದ್ರಿಗೆ ಅದ್ ಮಾಡ್ಕೊಂಡು ಬರ್ತಾ 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 ಏನಾಯ್ತು, ಅದು ಲೀಸ್ ಲ್ಯಾಪ್ಸ್ ಆಯ್ತು, ಅದ್ ಏನಾಯ್ತು ಏನೋ ಕಲ್ಪುಟ್ರ ಸಂಘ ಹೋಯ್ತು. ಹೋದ್ಮೇಲೆ
ಈ ತರ ಈಗ ಬರ್ತಾ 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 ಪ್ರಗತಿ ಆಗ್ತಾ ಇದೆ. ಸರ್ಕಾರಕ್ಕೆ ₹1 ಆದಾಯ ಇಲ್ಲ, ಯಾವುದೇ ಒಂದು ಲೀಸ್ ಇಲ್ಲ, ಅನಾಥರೈಸ್ ಆಗಿ ಹೊಡಿತಾ ಇದ್ದಾರೆ. ಯಾರೋ ಬುದ್ಧಿವಂತರು ಹಾಕೊಂಡು ಮೊದಲೇ ಇವರು ಇದೇ ಪ್ಲಾನ್ ಮಾಡಿ ಒಬ್ಬೊಬ್ಬರೇ ಅವ್ರ ಸಂಘದಲ್ಲಿ ಒಂದು 10 ಎಕರೆನೋ ಒಂದು 2 ಎಕರೆನೋ 3 ಎಕರೆನೋ ಇಲ್ಲ ಸೊಸೈಟಿಗೆ ಎಲ್ಲ ಮಾಡ್ಕೊಂಡಿದ್ರೆ ಇದು ಯಾಕೆ ಬರ್ತಿದ್ರು? ಬರ್ಲಿಲ್ಲ. ಬರ್ದ ಮತ್ತೆ ಈ ಮಧ್ಯದಲ್ಲಿ ಇವ್ರು ಯಾರೋ ಈಗ ನೋಡಿರ್ತಾರೆ ಎಲ್ಲ. ಈಗ ನಮ್ಮ ಏರ್ಪೋರ್ಟ್ ಸ್ಟಾಪ್ ಆಗೈತೆ ಅಲ್ಲಿ ಲೋಕಲ್, ನಮಗೂ ಗೊತ್ತಿಲ್ಲ. ನಾವು ನಮ್ಮ ಇವರು ವಿ ಮುನಿಯಪ್ಪನವರು ಈ ಗಣಿ ಮಂತ್ರಿ ಆಗಿದ್ದಾಗ ನಾವು ಸ್ವತಃ ಅದನ್ನ ಕೈ ಹಾಕ್ಲಿಲ್ಲ. ಯಾಕಂದ್ರೆ ಬಡವರು ಇದಾರಪ್ಪ ಅಲ್ಲಿ, ಬಡವ್ರ ತೊಂದರೆ ಆಗುತ್ತೆ, ಅವ್ರು ಏನಾದ್ರು ಶಾಪಗಳಿಟ್ಟ ನಮ್ಮ ಮಕ್ಕಳಿಗೆ ನಮ್ಗೆ ಒಳ್ಳೇದಾಗಲ್ಲ ಅಂತ ಹೇಳ್ಬಿಟ್ಟು ಇಡೀ ಪವರ್ಫುಲ್. ನಾನು ಆವಾಗ ನಾನು ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿದ್ದೆ. ಅಧ್ಯಕ್ಷನಾದ್ರೂ ಸಹ ಅದಕ್ಕೆ ನಾವು ಕಿವಿ ಕೊಡ್ಲಿಲ್ಲ. ಇವರೇ ಯಾವಾಗ ನಿಜಾನೇ ಅದಾಗಿದ್ದೆ. ಯಾವಾಗ ಮಧ್ಯದಲ್ಲಿ ಒಬ್ಬರಿಗಾಯ್ತು, ಯಾರು ವರ್ನಾಯಕನಹಳ್ಳಿಯವ್ರಿಗೆ ಒಬ್ಬರಿಗಾಯ್ತು. ಅವಾಗ್ಲೂ ಕಿವಿಗೆ ಆತ ನಮ್ಮ ಹತ್ರನೂ ಬಂದಿದ್ದ, ನಾವು ಸಪೋರ್ಟ್ ಮಾಡ್ಲಿಲ್ಲ. ಅವಾಗ ಇವರು ಬಾಗೇಪಲ್ಲಿ ಶ್ರೀರಾಮ್ ರೆಡ್ಡಿ ಅವರೇ ನಿಜ ಒಪ್ಕೊಂಡ್ರು, ಅದು ನಿಲ್ಲಿಸ್ಮೇಲಾದ್ರೂ ಇವರು ಪ್ರೋಸೆಸ್ ಮಾಡ್ಬೋದಾಗಿತ್ತಲ್ಲ. ಮಾಡಿ ಅನಾಥರೈಸ್ ಆಗಿ ಇದುವರೆಗೂ ಹೊಡಿತಾ ಇದ್ದಾರೆ. ಸರ್ಕಾರಕ್ಕೆ ಇದು ಇಲ್ಲ, ಇವ್ರು ಲೀಸ್ ಇರ್ಲಿಲ್ಲ, ಇವ್ರಿಗೆ ಆಥರೈಸೇಷನ್ ಏನೂ ಇಲ್ಲ. ಮಾಡ್ಕೊಂಡಿದ್ರೆ ಯಾರು ಮಾಡ್ಕೋಬಾರ್ದಾಗಿತ್ತು? ಯಾಕೆ ಮಾಡ್ಕೋಬಾರ್ದಾಗಿತ್ತು? ಅದೇ ಕಲ್ಲುಗುಡ್ಡರು ಸಂಘಕ್ಕೆ ಮಾಡ್ಕೊಂಡು ತಗೊಂಡು ಈಗ ನೀವು ಚಾಲ್ತಿಯಲ್ಲಿ ಇದ್ದಿದ್ರೆ ಯಾರು ಬರ್ತಿದ್ರಲ್ಲೇ ಕಾನೂನು ಪ್ರಕಾರ ಯಾರು ಬಂದು ಅಪ್ಲಿಕೇಶನ್ ಹಾಕಿದ್ದೆ, ಪ್ರೋಸೆಸ್ ಆಯ್ತು. ಏನು ಎಲ್ಲ ಬಂದ್ರು, ಎಲ್ಲ ಪೇಪರ್ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟ. ನಾವು ಹೋಗಿರ್ಲಿಲ್ಲ, ಅದಕ್ಕೆ ಮೂಲದಾರರೇ ಬೇರೆ, ನಾವ್ ಅದಕ್ಕೆ ಕನ್ಸರ್ನೇ ಇಲ್ಲ. ಎಲ್ಲ ರೆಡಿ ಮಾಡ್ಕೊಂಡ್ ಬಂದ್ರು, ಎಲ್ಲ ಆಯ್ತು. ಮತ್ತೆ ಇಲ್ಲಿ ಲೋಕಲ್ ಅವ್ರು ಸಪೋರ್ಟ್ ಮಾಡಿದ್ರು, ಯಾರು ಮಾಡಿದ್ರು, ಅದಾಯ್ತು. ಅದ ಪೇಪರ್ ಎಲ್ಲ ಪ್ರೋಸೆಸ್ ಆಗೋಯ್ತು, ಮತ್ತೆ ಎಲ್ಲ ಆಗೋಯ್ತು, ಲೀಸ್ ಆಗೋಯ್ತು. ಮತ್ತೆ ಇದೇ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆವಾಗ ಪವರ್ಫುಲ್ ಮಿನಿಸ್ಟರ್ ನಮ್ಮ ಎಕ್ಸ್ ಈಗ MP ಅವರು ಬಂದ್ರು, ಅವರು ಸಪೋರ್ಟ್ ಕೊಟ್ರು, ಅವ್ರು ಏನ್ ಮಾಡಿದ್ರು, ಅವರು ಯಾಕೆ ಜನಪ್ರತಿನಿಧಿ ಬೇಡ ಅಂದ್ರು ಪ್ರೋಸೆಸ್ ಆಗಿ 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 ಈ ಮಟ್ಟಕ್ಕೆ ಬಂದಿದೆ. ಈ ಮಟ್ಟಕ್ಕೆ ಬಂದ್ಮೇಲೆ ಅಲ್ಲೇ KDP ಮೀಟಿಂಗ್ ಇತ್ತು, ತಾಲೂಕ್ ಲೆವೆಲ್ ಇತ್ತು, ಅಲ್ಲೇ ಜನಪ್ರತಿನಿಧಿಗಳಿದ್ರು. ಅವರು ಈಗ ನಾವು ಮಾಡದೇ ಇದ್ರೆ ನೀವೇ ಮಾಡ್ತೀರಾ? ವಿಡಿಯೋ ಅದೇ ರೀತಿ ಅಲ್ವಾ? ತಹಸೀಲ್ದಾರ್ DC ಅಷ್ಟೇ. DC ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಂಟ್ರೋಲ್ ಇಲ್ದಿರಾ ಏನ್ ಮಾಡ್ತಾನೆ? DC ಆಯ್ತು, ಎಲ್ಲ ಆಯ್ತು, ಬುಕ್ಗಳೇ ಬಂದ್ಬಿಟ್ಟಿದೆ. ಬುಕ್ಗಳು ಬಂದ್ಬಿಟ್ಟು ಈಗ ನಮ್ಗೆ ನಮ್ಮ ಹತ್ರ ಬಂದು ನೀವು ಈಗ ನಮ್ಗೆ ಮಾಡ್ಕೊಡಿ, ಇಲ್ಲ ಎಂಡಾರ್ಸ್ಮೆಂಟ್ ಕೊಡಿ. ಅದನ್ನ ಕೇಳಿದ್ರೆ ಅಷ್ಟೇ ಕದಪ್ಪ ಅಲ್ವಾ? ಪಂಚಾಯತ್ ಮೀಟಿಂಗ್ ಎಲ್ಲ ಆಯ್ತು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರು? ಇವ್ರು ನಮ್ಮ ಡಿಸ್ಟ್ರಿಕ್ಟ್ ಸುಧಾಕರ್ ಸಾಹೇಬ್ರು ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಇದ್ದಾಗ ಸುಧಾಕರ್ ಸಾಹೇಬ್ರು ಏನ್ ಹೇಳಿದ್ರೆ ಅದು ಮಾಡ್ತಿದ್ರು ಬೊಮ್ಮಾಯಿ ಅವರು. ಅಂತ ಟೈಮಲ್ಲೂ ಮೀರಿ ಎಲ್ಲಾ ಕೆಲಸಗಳು ಎಲ್ಲ ಇದು ಆಗಿ ಬಂದಾಗ ಬಂದು ಫೈನಲ್ ಸ್ಟೇಜ್ ಏನ್ ಬಂತು, ಯಾವ್ದೋ ನಾನು ಜಮೀನು ತಗೊಂಡಿದ್ದೀನಿ, ನನಗೆ ಇದು ಭೂ ಪರಿವರ್ತನೆ ಆಗಿದೆ, ನೀವು ಈ ಖಾತಾ ಮಾಡ್ಕೊಡಿ, ನೀವು ಜನರಲ್ ಲೈಸೆನ್ಸ್ ಕೊಡಿ ಅಂತ ಬಂತು ನಮ್ಮ ಹತ್ರ ಅಲ್ವಾ? ಅದನ್ನ ನಾವು ಸಾಲದ ಬಗ್ಗೆ ಡಿಸ್ಕಸ್ ಮಾಡ್ತೀವಿ, ಯಾವ ರೀತಿ ಆಯ್ತು ಏನಾಯ್ತು ಅಂತ. ಆಯ್ತಪ್ಪ, ಈಗ ಆತ್ಮ ನಾನು ಕೋರ್ಟ್ ನೋಡಿ ಈಗ ಗೌರ್ಮೆಂಟ್ ಅಗ್ರಿಮೆಂಟ್ ಮಾಡ್ಕೊಂಡು ಅದನ್ನೆಲ್ಲ ಕಾನೂನುಬದ್ಧವಾಗಿ ಎಷ್ಟು ಸರ್ ತಂದಿರೋದು ನಾವು ನೋಡಿದ ಮನೆ 4 ಕೋರ್ಟ್ ಆರ್ಡರ್ ತಂದಿದ್ದಾರೆ. ಹೈಕೋರ್ಟ್ ಇಂದ 3 ಕೋರ್ಟ್ ಆರ್ಡರ್ ಕಂಟೆಸ್ಟ್ ಆಗಿದೆ. ಇರಿ ಅದ್ ನಾನು ಹೇಳ್ತೇನೆ, ನೀವು ಮಾತಾಡ್ರಿ. 3 ಹೈಕೋರ್ಟ್ ಇಂದ ಆರ್ಡರ್ ಆಗಿದೆ, ಸುಪ್ರೀಂ ಕೋರ್ಟ್ ಇಂದ ಒಂದು ತಂದಿದ್ದಾನೆ. ಎಲ್ಲ ಕಂಟೆಸ್ಟ್ ಮಾಡಿ ಎಲ್ಲ ಇಲ್ಲಿಗಲ್ ಫೈಟ್ ಮಾಡಿ ತಂದಿರೋ ವಿಚಾರ. ಇದು ಯಾವ್ದು ಇಲ್ಲಿಗಲ್ ಪ್ರೋಸೆಸ್ ಬಂದಿದೆ, ಬುಕ್ ಬಂದಿದೆ, ಅದನ್ನ ಆಥರೈಸೇಷನ್ ಆಗಿದೆ, ಕಾಂಪೌಂಡ್ ಹಾಕೊಂಡಿದ್ದಾನೆ ಅಲ್ವಾ? ಅದಾದ್ಮೇಲೂ ಈಗ ನಮ್ಗೇನ್ ಬಂದಿರೋದು, ನಮ್ಗೆ ಅದು ಸಂಬಂಧ ಇಲ್ಲ. ನಮ್ ಪಾರ್ಟ್ ಆಫ್ ವರ್ಕ್ ಏನು, ಪಂಚಾಯತಿಗೆ ಏನಂತ ಕೊಟ್ಟಿದ್ದೇನೆ ಅದನ್ನು ಅರ್ಜಿ ನಾವು ಮೊನ್ನೆ ಡಿಸ್ಕಸ್ ಮಾಡಿದಾಗ, ನಾವು ಇಂತ ಸರ್ವೆ ನಂಬರ್ ಅಲ್ಲಿ ಇಷ್ಟು ಎಕರೆ, 2 ಸರ್ವೆ ನಂಬರ್ ಇಷ್ಟು ಎಕರೆ ಭೂ ಪರಿವರ್ತನೆ ಆಗಿದೆ ಇಂತ ಪರ್ಪಸ್ಗೆ, ಅದಕ್ಕೆ ಈ ಖಾತಾ ಮಾಡ್ರಿ ಪ್ಲಸ್ ಜನರಲ್ ಲೈಸೆನ್ಸ್ ಕೊಡಿ ಅಂತ ಬಂದಿರೋದು. ಇಷ್ಟೇ ನಮ್ ಪಾರ್ಟ್ ಆಫ್ ವರ್ಕ್ ಏನು. ನಾವು ಭೂ ಪರಿವರ್ತನೆ ಈಗ ಇಲ್ಲೆಲ್ಲ ಒಂದ್ ನಿಮಿಷ ನಾವ್ ಹೇಳ್ಬೇಕು, ಇಲ್ಲಿ ಆ ಪಾಯಿಂಟ್ ಇರ್ಲಿ. ಈಗ ಪರಿವರ್ತನೆ ಆಗಿ ಬರೀ ಈ ಸೊತ್ತು ಕೇಳಿಲ್ಲ, ಅವ್ರು ಏನಕ್ಕೋಸ್ಕರ ಅಂತ ಹೌದು ಪರ್ಪಸ್ ಎಂಟ್ರಿ ಮಾಡಿದ್ದಾರೆ. ಏನ್ ಮಾಡಿದ್ರಿ ಅಂತ ಅದನ್ನು ಮರ್ಮಾಚೋದಲ್ಲ. ಇಲ್ಲ, ಮರ್ಮಾಚೋದೇನಿಲ್ಲ. ಜನರಲ್ ಗ್ರಾನೈಟ್ಗೆ
కరెంట్ కడిగిన అది చెప్పాలి అంటారు. అది చెప్తాము. గ్రానైట్ కరెంట్ కాదు, జనరల్ లైసెన్స్. జనరల్ లైసెన్స్ ಗ್ರಾನೈಟ್ ಮಿಷನ್ ಗೆ దాంట్లో ನಮ್ಗೆ ಅರ್ಜಿ ಬಂದಾಗ ನಾವು 20 ದಿನ ಪೆಂಡಿಂಗ್ ಇಟ್ಟಿದ್ವಿ. ಒಬ್ರು ಬಂದು ಚಕ್ಕಾರ ಎತ್ತಿಲ್ಲ ಯಾರು. ರಾಜಣ್ಣ ದಿಬ್ಬೂರಹಳ್ಳಿ ಅಂತ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಪುರಬೈರನಹಳ್ಳಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಗ್ರಾಮ ಪಂಚಾಯತಿ ಕಡೆಯಿಂದ NOCಗೆ ಬಂದಿದ್ದು ಸರಿ. ಕಲ್ಲು ಗಣಿಗಾರಿಕೆಗೆ ಅಂದರೆ ಅವ್ರು ಕಲ್ಲು ಗಣಿಗಾರಿಕೆ ಮಾಡಿಕೊಂಡು ಅದು ಗ್ರಾನೈಟ್ ಕಟ್ಟಿಂಗ್ಗೆ ಎಲ್ಲ NOC ಬೇಕು ಅಂತ ಇದು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಇದು ಹಿಂದೆ ಸ್ವಲ್ಪ ಚರಿತ್ರೆ ಇದೆ ಈ ಒಂದು ಬಂಡೆಗೆ. ಏನು 84-85ರಿಂದ ಹಿಡಿದು 86ರಲ್ಲಿ ಮುನ್ಷಾಪ್ನವ್ರು ಈ ತಾಲೂಕಿನ ಆಡಳಿತ ನಡೆಸಿರ್ತಕ್ಕಂಥ ವಿಮನಪ್ಪನವ್ರು ಇರ್ಬೋದು, ರಾಜಣ್ಣವ್ರು ಇರ್ಬೋದು, ಈ ಕ್ಷೇತ್ರದ ಗೌರವಾನ್ವಿತ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸನ್ಮಾನ್ಯ KH ಮುನಿಯಪ್ಪನವರು ಇರ್ಬೋದು, ಈಗ ರವಿಕುಮಾರ್ ಇರ್ಬೋದು, ಯಾವುದೇ ಜನಪ್ರತಿನಿಧಿ ಈ ಒಂದು ಪುರಬೈರನಹಳ್ಳಿ ವಿಚಾರವಾಗಿ ಯಾರೇ ಲೀಸ್ಗೆ ಅಪ್ಲೈ ಮಾಡಿಕೊಳ್ಳಿ, ಏನೇ ಮಾಡಿಕೊಳ್ಳಿ, ಅವ್ರ ವಿರುದ್ಧವಾಗಿ ಕ್ರಮ ತಗೊಂಡು ಬಂದು ಅಲ್ಲಿನ ಜನನ ಪ್ರೊಟೆಕ್ಟ್ ಮಾಡಿಕೊಟ್ಟು ಉಳಿಸಿರ್ತಕ್ಕಂಥ ನಿದರ್ಶನಗಳು ಚರಿತ್ರೆ ಭಾಳ ದೊಡ್ಡದಿದೆ. ಈ ಅಂತಿಮ ಘಟ್ಟದಲ್ಲಿ ಯಾರೋ ಒಂದು 4-5 ವರ್ಷದ ಹಿಂದೆ ಗೋವಿಂದರಾಜು ಅನ್ನೋರು ಎಂಟ್ರಾಗಿ ಅವರು ಸುಮಾರು 60 ಎಕರೆ ಲೀಸ್ಗೆ ಹಾಕ್ಕೊಂಡು ಆ ಲೀಸ್ ಸ್ಯಾಂಕ್ಷನ್ಗಳನ್ನ ಎಲ್ಲ ಕೋರ್ಟ್ ಆದೇಶಗಳ ಮೇಲೆ ಮಾಡ್ಕೊಂಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಕೋರ್ಟ್ ಆದೇಶಗಳು ಯಾವ ಥರ ಇದಾವೋ ನನಗೂ ಗೊತ್ತಿಲ್ಲ. ಎಕ್ಸ್ ಪಾರ್ಟಿ ಇರ್ಬೋದು, ಕಂಟೆಸ್ಟ್ ಆಗಿ ಗೆಸ್ಟ್ ಇದ್ದಿರ್ಬೋದು, ಗೊತ್ತಿಲ್ಲ. ಅದು ಇಂಥ ಸಂದರ್ಭದಲ್ಲಿ ಈ ಒಂದು ಕ್ರಷರ್ ಆಗಿದ್ದಲ್ಲಿ ಅವರು ಅಡ್ವಾನ್ಸ್ ಮಿಷನ್ಸ್ ಎಲ್ಲ ತರ್ತಾರೆ, ಕಟಿಂಗ್ ಮಾಡ್ತಾರೆ. ಕಟಿಂಗ್ ಮಾಡಬೇಕಾದ್ರೆ ಸುಮಾರು ಕೆಮಿಕಲ್ಸ್ ಎಲ್ಲ ಉಪಯೋಗಿಸ್ತಾರೆ. ಆ ಕೆಮಿಕಲ್ ಉಪಯೋಗಿಸಿದ ತಕ್ಷಣ ಮಳೆ ಬಿತ್ತು ಅಂದರೆ ಆ ನೀರು ನೇರವಾಗಿ ಹರಿಯೋದು ಬೈಲಸಾಗರ ಕೆರೆಗೆ. ಆ ಬೈಲಸಾಗರ ಕೆರೆಯ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ರೈತರು ಎಷ್ಟು ಜನ ಇದ್ದಾರೆ ಅಂದರೆ ಜರಗಳ್ಳಿ, ಕೊಂಡಾಪುರಹಳ್ಳಿಯಿಂದ ಹಿಡಿದು ಈ ಕಡೆ ಬೈಪನಹಳ್ಳಿ ಅರ್ಧ ಭಾಗದಿಂದ ಹಿಡಿದು ಗಾಂಡ್ಲಚಿಂತೆಯಿಂದ ಹಿಡಿದು ತಲಕಾಯಲ್ ಬೆಟ್ಟ, ದಿಬ್ಬೂರಹಳ್ಳಿ, ಚಿಕ್ಕದಿಬ್ಬೂರಹಳ್ಳಿ, ಈ ಎಲ್ಲ ವ್ಯಾಪ್ತಿಯ ಬೋರ್ವೆಲ್ಗಳು ನಡೀತಾ ಇರೋದು ಪುರಬೈರನಹಳ್ಳಿ ಕೆರೆ ಇರ್ತಕ್ಕಂಥ ಬೈಲಸಾಗರ ಕೆರೆ ಇರ್ತಕ್ಕಂಥ ಕೆರೆ ಸೋರ್ಸ್ ಮೇಲೆ. ಈ ಸಂದರ್ಭದಲ್ಲಿ ಇಂಥ ಒಂದು ಕೆಮಿಕಲ್ಲು ನಮ್ಮ ಕೆರೆ ಸೇರಿದ್ದೇ ಆಗಿದ್ದಲ್ಲಿ ಖಂಡಿತವಾಗಲೂ ನಮ್ಮ ಬೋರ್ಗಳು ಕೆಟ್ಟೋಗ್ತವೆ, ಕಲುಷಿತ ಆಗ್ತವೆ. ನಾಳೆ ದಿನ ಸಾಮಾನ್ಯರು ಯಾರು ಬದುಕೋಕ್ಕಾಗೋದಿಲ್ಲ, ಜೀವ ಜಂತುಗಳು ಸಹ ಬದುಕೋಕ್ಕಾಗೋದಿಲ್ಲ. ಆ ಕೆರೆಯಲ್ಲಿ ನೀರು ಕುಡಿತಕ್ಕಂಥ ವಿಷಯುಕ್ತ ನೀರನ್ನು ನಾವು ಕುಡಿಬೇಕಾಗುತ್ತೆ. ಹಾಗಾಗಿ ಇದಕ್ಕೆ ವಿರುದ್ಧವಾಗಿ ಇಷ್ಟೆಲ್ಲ ವಿಚಾರ ಇದ್ದರೂ ಸಹ ಇವತ್ತು ಸಡನ್ನಾಗಿ ಗ್ರಾಮ ಪಂಚಾಯತಿಗೆ NOC ಆಗ್ತಲ್ಲ. ಗ್ರಾಮ ಪಂಚಾಯತಿಯಲ್ಲಿ ಏನು ಈ ಭಾಗದಲ್ಲಿ ಸಾಮಾನ್ಯ ಜನರಿಂದ ಆಯ್ಕೆಯಾಗಿ ಬಂದಿರತಕ್ಕಂಥ ಜನಪ್ರತಿನಿಧಿಗಳು ಅದ್ರ ವಿರುದ್ಧವಾಗಿ ಕೆಲಸ ಮಾಡಬೇಕಾಗಿತ್ತು. ಆದರೆ ಮೆಜಾರಿಟಿ ತಗೊಂಡು, ಕೆಲವರು ವಿರೋಧ ಕೆಲವರು ಪರ ಮಾಡಿ ಮೆಜಾರಿಟಿ ತಗೊಂಡು ಇವತ್ತು ಅವರಿಗೆ ಲೈಸೆನ್ಸ್ ಇಶ್ಯೂ ಮಾಡತಕ್ಕಂಥ ನಿರ್ಧಾರ ತಗೊಂಡಿದ್ದಾರೆ. ಆದರೆ ಶಾಸಕರ ಅಣತಿ ಮೇರೆಗೇನೋ ಇನ್ನೇನೋ ಅದನ್ನು ಫಾರ್ವರ್ಡ್ ಮಾಡ್ದಿರ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇವತ್ತು ನಾವು ಗ್ರಾಮ ಪಂಚಾಯತಿಯವ್ರನ್ನ ರಿಕ್ವೆಸ್ಟ್ ಮಾಡ್ತಾ ಇರೋದೇನು ಅಂದರೆ, ಅವ್ರು ಗೊತ್ತಿದ್ದ ಎಡವಿರ್ಬೋದು, ಅದೇನು ತಪ್ಪು ಮಾಡಿದ್ದಾರೆ ಸದಸ್ಯರು ಅಂತ ನಾನು ಹೇಳ್ತಾ ಇಲ್ಲ, ಎಡವಿರ್ಬೋದು ವಿಚಾರದ ಕೊರತೆಯಿಂದ. ಇಷ್ಟೆಲ್ಲ ತೊಂದರೆಗಳು ಈ ಭಾಗದ ಜನಕ್ಕೆ ಆಗೋಂಗಿದ್ರೆ ರೆವಿನ್ಯೂನೇ ಆದಾಯನೇ ಮುಖ್ಯ ಅಂತ ಯಾವತ್ತೂ ಕನ್ಸಿಡರ್ ಮಾಡಬಾರ್ದು. ಆರೋಗ್ಯಕ್ಕಿಂತ ಆದಾಯ ಯಾವುದೂ ಇಲ್ಲ. ಮೊದಲನೇದಾಗಿ ನಾವು ಹಗಲು ರಾತ್ರಿ ದುಡಿದು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಆರೋಗ್ಯ ಕೆಡಿಸ್ಕೊಂಡು ಸಂಪಾದನೆ ಮಾಡಿರ್ತಕ್ಕಂಥ ಹಣ, ಆ ಹಣ ಖಂಡಿತವಾಗಲೂ ನಮ್ಮ ಆರೋಗ್ಯ ವಾಪಸ್ ತಂದುಕೊಡೋದಿಲ್ಲ. ಆ ಒಂದು ಪಾಯಿಂಟ್ನ ಗಮನದಲ್ಲಿಟ್ಕೊಂಡು ದಯವಿಟ್ಟು ಗ್ರಾಮ ಪಂಚಾಯತಿಯವರು ಇವತ್ತು ಮರುಪರಿಶೀಲನೆ ಸಭೆ ಕರೆದು ಅದಕ್ಕೆ ವಿರುದ್ಧವಾಗಿ ಒಂದು ರೆಸಲ್ಯೂಷನ್ ಮಾಡಿ
ಕಳಿಸ್ಕೊಡಿ ಅಂತ ಒಂದು ಮನವಿ ಕೊಟ್ಟಿದ್ದೀವಿ. ಅವ್ರು ಗ್ರಾಮ ಪಂಚಾಯತ್ ಮುಂದೆ ಏನು ಕ್ರಮ ತಗೊತಾರೆ ಅಂತ ಕಾದು ನೋಡಬೇಕಾಗಿದೆ. ಕಾದು ನೋಡಿದ ಮೇಲೆ ನಾವು ಶತಾಯಗತಾಯ ನಾವು ಯಾರೂ ಆ ಗೋವಿಂದರಾಜು ಅವರು ಸಾವಿರಾರು ಕೋಟಿಗಳ ಒಡೆಯ, ಅವ್ರನ್ನ ಹೊಡೆಯುವಂಥ ಶಕ್ತಿ ಇಲ್ಲಿ ಯಾರಿಗೂ ಇಲ್ಲ. ಆದ್ರೂ ಸಹ ಇದು ಹಾಗೇ ಹೋಯ್ತು ಇನ್ನೇನು ಆಯಿತು ಅಂದಾಗ ಅವತ್ತು ನಮ್ಮ ಮನೆಯಲ್ಲಿ ಗೋವಿಂದರಾಜು ಡಿಸ್ಕಷನ್ ಬಂದಾಗೂ ಸಹ ಅವತ್ತು ಹಂಗೆ ಹೇಳಿದೆ, ನಾವ್ಯಾರು ನಿಮ್ಮನ್ನು ಹೊಡೆಯೋ ಶಕ್ತಿ ನಮಗಿಲ್ಲ. ಆದರೆ ಅಲ್ಲೊಬ್ಬಳು ತಾಯಿ ಎಲ್ಲರನ್ನೂ ಕಾಪಾಡ್ತಾ ಇದ್ದಾಳೆ. ಖಂಡಿತವಾಗ್ಲೂ ನೀನು ಹೊಡಿತಾರದು ಆಯಮ್ಮನಿಗೆ ದಯವಿಟ್ಟು ಎಚ್ಚರಿಕೆಯಿಂದ ಇರು, ಬೇಡಪ್ಪ ನಿನಗೆ ಸಾವಿರಾರು ಕೋಟಿ ಇದೆ, ನಿನಗೆ ಇದೆಲ್ಲ ಲೆಕ್ಕಕ್ಕಿಲ್ಲ, ನೆಶಕ್ಕಿಂತ ಕಮ್ಮಿ ನಿಂಗಿದು, ಬೇಡ ಅಂತ ಎಷ್ಟು ರಿಕ್ವೆಸ್ಟ್ ಮಾಡಿಕೊಳ್ಳು ಆಗಲಿಲ್ಲ. ಕೊನೆಗೆ ದೇವ್ರು ಇದಾರಣ ಅಂತ ಎದ್ದೋದ್ರು ಅವರು. ಆಯಿತು, ಅವರು ದೇವ್ರು ಇದ್ದಾನೆ ಅಂದರೆ ದೇವರು ನಿಧಾನಕ್ಕನ್ನು ಸತ್ಯದ ಪರವಾಗಿ ನಿಲ್ತಾನೆ ವಿನ ಕೆಟ್ಟದ ಪರವಾಗಿ ನಿಲ್ಲೋದಿಲ್ಲ ಅಂತ ಭರವಸೆ ಭಕ್ತಿ ನಮಗಿದೆ. ಅದೇ ಥರ ಆಗುತ್ತೆ ಅಂತ ಭಾವಿಸಿದ್ದೀವಿ. ಇವಾಗ ಶತಾಯಗತಾಯ ಈ ಭಾಗದ ಜನಗಳ ಸಾಮಾನ್ಯ ಜೀವನ ಏನಿವಾಗ ಆರೋಗ್ಯವಾಗಿ ಜೀವನ ನಡೆಸ್ಕೊಂಡಿದ್ದಾರೋ ಅದನ್ನು ಮುಂದುವರಿಸುವಂಥ ಪ್ರಯತ್ನಗಳು ಎಲ್ಲ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಕಡೆಯಿಂದ ಆಗಲಿ ಅಂತ ಆಶಿಸ್ತಾ ಈ ಒಂದೆರಡು ಮಾತು ಮಾಡ್ತಾರೆ. ಇಲ್ಲಿ ಲಾಬಿ ಮಾಡ್ತಾ ಇದ್ದಿದ್ರೆ ಈ ಥರ ಇರ್ತಾ ಇರಲಿಲ್ಲ ಪರಿಸ್ಥಿತಿ. 100% ಹೇಳ್ತೀನಿ, ಅದು ಸತ್ಯಕ್ಕೆ ದೂರವಾಗಿರೋದು. ಬೇಕು ಅಂತಲೇ ಏನು ಬಂಡೆ ಈಗೇನು ಬಂದಿದ್ದಾರೆ ಅವ್ರ ಪರವಾಗಿ ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಕೆಲವ್ರನ್ನ ದೃಷ್ಟಿಯಲ್ಲಿಟ್ಕೊಂಡು ಅವ್ರು ಮಾತಾಡಿರ್ಬೋದು. ಅದು ಸತ್ಯಕ್ಕೆ ದೂರವಾಗಿದೆ. ಯಾರನ್ನ ಯಾವ ಲೀಡ್ರಿಗನ್ನ ₹1 ಹಫ್ತಾ ಕೊಟ್ಟಿದ್ರೆ ಕೇಳಲಿ, ಜನ ಎಲ್ಲ ಇಲ್ಲೇ ಇದ್ದಾರೆ, ನೀವೇ ತಿಳ್ಕೊಳ್ಳಿ, ಅದೆಲ್ಲ ಸುಳ್ಳಿದೆ. ಮಾಡ್ಕೊಂಡು ಬಂದಿದ್ದಾರೆ, ಸಾಂಪ್ರದಾಯಿಕವಾಗಿ ಅವ್ರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ, ಅವತ್ತಿಂದ ಅದೇ ಥರ ಮಾಡ್ಕೊಂಡು ಹೋಗಿದ್ದಾರೆ. ಆದರೆ ಅಧಿಕಾರಿ ವರ್ಗ ನನ್ನ ತಲೆಯಲ್ಲಿ ಯಾವಾಗಲೂ ಕೊರಿತಾ ಇರುತ್ತೆ, ಅಧಿಕಾರಿ ವರ್ಗ ಜನಪರವಾಗಿ ಕೆಲಸ ಮಾಡಬೇಕಾಗಿತ್ತು. ಇಲ್ಲಿ ತಿಳುವಳಿಕೆ ಕೊಡ್ಬೋದಿತ್ತು. ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಗ್ಬೋದು, ರೆವಿನ್ಯೂ ಅವ್ರಾಗ್ಬೋದು, ನೋಡ್ರಪ್ಪ ಹಿಂಗೆ ನೀವು ಮಾಡ್ಕೊಳ್ತಾ ಇರೋ ಸರಿ ಇಲ್ಲ, ನೀವು ಬನ್ನಿರಿ ನಿಮ್ಗೆ ಲೀಸ್ ಮಾಡ್ಕೊತೀವಿ ಅಂತ ಹೋದ್ರೇ ಕಚ್ಚುವಂಥ ವಾತಾವರಣ ಅಧಿಕಾರಿಗಳು ಇಟ್ಕೊಂಡಿವ. ಅದು ಬಿಟ್ಟು ಜನಪರವಾಗಿ ಕೆಲಸ ಮಾಡಿ ಜನಗಳ ಮುಂದೆ ನಿಂತ್ಕೊಂಡು ಬನ್ರಪ್ಪ ನೀವೆಲ್ಲ ಹಿಂಗೆ ಮಾಡ್ತಾರೋ ಸರಿ ಇಲ್ಲ, ನಿಮಗೆಲ್ಲ ಒಂದು ಲೀಸ್ ಮಾಡಿಕೊಡ್ರಿ ಅಂತೇಳಿ ಮಾಡ್ಬೋದಿತ್ತು. ಆ ಪ್ರಯತ್ನ ಧನವಂತರಿಗೆ ಮಾಡ್ತಾ ಇದ್ದಾರೆ ವಿನ ಬಡವ್ರ ಪರವಾಗಿ ಯಾವ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂತ ನನ್ನ ಭಾವನೆ. ಎಲ್ಲಿ ಹೋರಾಟ ಮಾಡಿದ್ರು ಅಂತಿಮವಾಗಿ ಗ್ರಾಮ ಪಂಚಾಯತ್ ಅಲ್ಟಿಮೇಟ್ ಗ್ರಾಮ ಪಂಚಾಯತ್ ಇವ್ರು ಹೇಳ್ತಾ ಇದ್ದಾರೆ ನಾವು ವಿರುದ್ಧವಾಗಿ ಕೊಟ್ಟರೆ ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಅಂತ. ಆ ಭಯ ಕೊಟ್ಟಿದ್ದೀವಿ ಅಂದರೆ ನನಗೆ ಅರ್ಥನೇ ಆಗಲಿಲ್ಲ. ಆ ಪಾಯಿಂಟು ಜೀರ್ಣಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಒಬ್ಬ ಪ್ರತಿನಿಧಿ ಅಷ್ಟೆಲ್ಲ ಸೂಪರ್ ಸೀಡ್ ಮಾಡ್ತಾರೆ ಗ್ರಾಮ ಪಂಚಾಯತಿನ ಅಂತ ಹೇಳಿದ್ರು ನಾಯಕರು. ಸೂಪರ್ ಸೀಡ್ ಅಂದರೆ ಏನು ಅರ್ಥ ಅಲ್ಲಿಗೆ? ಅಷ್ಟು ಶಕ್ತಿ ಅವನಿಗಿದ್ರೆ ಇಷ್ಟೆಲ್ಲ ಯಾಕೆ ಬೇಕಿತ್ತು? ಆಫ್ಟರ್ ಗ್ರಾಮ ಪಂಚಾಯತಿಗೆ NOC ಬರೋವಂಥ ಅವಶ್ಯಕತೆ ಏನಿತ್ತು? ಸೂಪರ್ ಸೀಡ್ ಮಾಡುವಂಥ ಶಕ್ತಿ ಆಗ್ತಿದ್ರೆ ಗ್ರಾಮ ಪಂಚಾಯತಿಗೆ NOC ಗೆಲ್ಲಕ್ಕೆ ಬರಬೇಕು ಸರ್ ಅಲ್ವಾ? ಅವರೆಲ್ಲ ಮಾಡಿಬಿಡ್ಬೋದಿತ್ತಲ್ಲ. ಇಲ್ಲಿವರೆಗೂ ನಮ್ಮ ಟೇಬಲ್ಗೆ ಅರ್ಜಿ ಬಂದಿದೆ ಅಂದರೆ ಅದನ್ನು ವಿಲೇವಾರಿ ಮಾಡ್ತಕ್ಕಂಥ ಸಂಪೂರ್ಣ ಕಾನೂನಾತ್ಮಕ ಶಕ್ತಿ ಗ್ರಾಮ ಪಂಚಾಯತಿಗೆ ಇದೇ ವಿನಃ ನಿರ್ಧಾರ ತಗೊಳ್ಳೋದು ಅವ್ರು ಏನೋ ತಗೊಂಡ್ರೆ ಏನೋ ಮಾಡ್ಬಿಡ್ತಾರೆ ಅನ್ನೋದು ಆ ಭಯ ಇಟ್ಕೊಂಡು ಯಾವತ್ತು ಭಯಭೀತರಾಗಿ ಯಾವತ್ತು ಅಧಿಕಾರ ನಡೆಸಬಾರ್ದು. ನಿರ್ಭಯವಾಗಿ ಕೆಲಸ ಮಾಡಲಿ, ಖಂಡಿತ ಈ ಜನಕ್ಕೆ ಒಳ್ಳೆಯದಾಗುತ್ತೆ. ಆ ವಿಚಾರನ ನಾನು ತಾವು ಇದ್ರಿ DC ಸಾರ್ವಜನಿಕ ಅಹವಾಲು ಸಭೆ ಮಾಡಿದಾಗ ಸಂಪೂರ್ಣವಾಗಿ ಕೂಲಂಕುಷವಾಗಿ ಮಾತಾಡಿದ್ದೀನಿ ವಿಚಾರ ಎಲ್ಲ ಡೀಟೇಲ್ ಆಗಿ. ಏನೇನು ತೊಂದರೆಗಳಾಗುತ್ತೆ, ಏನೇನು ಅಲ್ಲಿ ಪಶು ಸಂಕಲನ ಏನೇನಿದೆ, ಏನೇನು ನಾಶ ಆಗುತ್ತಲ್ಲಿ, ಮತ್ತು ಅಲ್ಲಿ ಅವ್ರು ಏನು ಬಂಡೆ ತೆಗಿಯೋಕೆ ಶುರು ಮಾಡ್ತಾರೆ ಆ ಡಸ್ಟಿಂದ ಏನಾಗುತ್ತೆ, ಇಲ್ಲ ಅಲ್ಲಿ ಕಟಿಂಗ್ ಮಿಷನ್ ಉಪಯೋಗಿಸ್ತಕ್ಕಂಥ ಕೆಮಿಕಲಿಂದ ಆ ಕೆರೆ ಏನಾಗುತ್ತೆ, ಇವೆಲ್ಲ ಗಮನದಲ್ಲಿಟ್ಕೊಳ್ಳಿ ಪಂಚಾಯತಿಯವರು. ಅವ್ರಿಗೇನು ಗೊತ್ತಿಲ್ಲದೆ ಇರೋದಿಲ್ಲ, ಯಾರೂ ಅವಿದ್ಯಾವಂತರಿಲ್ಲ, ಅಲ್ಲಿ ಎಲ್ಲ ತಿಳುವಳಿಕಷ್ಟೇ ಇದ್ದಾರೆ. ದಯಮಾಡಿ ಜನರ ಪರವಾಗಿ ಸ್ವಲ್ಪ ಒಂದು ಹೆಜ್ಜೆ ಇಡ್ಲಿ, ತಪ್ಪೇನಿದೆ. ಜನರ ಪರವಾಗಿ ಈ ಥರ ತೊಂದರೆ ಆಗುತ್ತೆ, ನಮ್ಮ ಕೆರೆ ಎಲ್ಲ ಹಾಳಾಗುತ್ತೆ ಅಂತ ಅರ್ಜಿ ಕೊಟ್ಟಿದ್ದಾರೆ. ಹಂಗಾಗಿ ನಾವು ಇದನ್ನು ಪುನರ್ ಪರಿಶೀಲನೆ ಮಾಡಿ ನಿಮಗೆ ರಿಜೆಕ್ಟ್ ಮಾಡ್ತೀವಿ ಅಂತ ಕೊಡಲಿ. ಒಂದು ಇದು ತಪ್ಪೇನಿದೆ ಅದರಲ್ಲಿ? ಜನಪರವಾಗಿ ಒಂದು ಹೆಜ್ಜೆ ಮುಂದಕ್ಕಿಟ್ರೆ ಏನು ಸರ್ ತಪ್ಪು? ಕಾನೂನೇ ಅಂತ ಹೇಳ್ತಾರಲ್ಲ, ಅರೆಸ್ಟ್ ಮಾಡೋದು ಅವೆಲ್ಲ ಸುಳ್ಳಿನ ಸಂಗತಿಗಳು. ಅಷ್ಟೆಲ್ಲ ಆಗೋಗಿದ್ರೆ ಇನ್ನು ಯಾಕೆ ಬೇಕು ಸರ್? ಇನ್ನೇನು ಸರ್ ಗ್ರಾಮ ಪಂಚಾಯತಿ ಅಂದ್ರೆ ಏನು ಸರ್? ಅದು ಒಬ್ಬ ಗ್ರಾಮ ಪಂಚಾಯತಿ ಮನ್ಸು ಮಾಡದೇ ಇದ್ರೆ
ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಸಹ ಒಬ್ಬನಿಗೆ ಒಂದು ಮನೆ ಕೊಡೋಕ್ಕಾಗೋದಿಲ್ಲ. ಆಗುತ್ತಾ ಸರ್? ಫಲಾನುಭವಿ ಆಯ್ಕೆ ಗ್ರಾಮ ಪಂಚಾಯತಿಯಲ್ಲೇ ಆಗಬೇಕು. ಪ್ರತಿಯೊಂದು ವಿಂಡೋ ಇದ್ದಂಗಿದೆ, ಡಿಸ್ಪೋಸಲ್ ವಿಂಡೋ ಇದು. ಇಲ್ಲಿ ಕಚ್ಕೊಳ್ತು ಅಂದರೆ ನೀವೆಲ್ಲೋದ್ರೂ ಏನು ಮಾಡೋಕ್ಕಾಗಲ್ಲ. ಅದೇ ಥರ ಒಬ್ಬ VA ಆಂಟಿ ರಿಪೋರ್ಟ್ ಹಾಕಿದ್ರೆ DC ಸಹ ಅದನ್ನ ಮೀರಿ ಕೆಲಸ ಮಾಡೋಕ್ಕಾಗಲ್ಲ. ಇಷ್ಟು ಪವರು ಲೀಸ್ಟ್ ಆಫೀಸರ್ ತಿಳ್ಕೊಂಡಿರ್ಬೋದು ಅವರು. ಆ ಲೀಸ್ಟ್ ಆಫೀಸರ್ಗೆ ಶಕ್ತಿ ಎಷ್ಟಿದೆ ಅನ್ನೋದೊಂದು ಅರ್ಥ ಮಾಡ್ಕೊಂಡಿಲ್ಲ. ಅದು ಅರ್ಥ ಮಾಡ್ಕೊಂಡು ಎಲ್ಲರೂ ಕೆಲಸ ಮಾಡಲಿಲ್ಲ. ಇವತ್ತು ಈ ಭಾಗದ ಜನ ರಕ್ಷಣೆ ಮಾಡುವಂಥ ಕೆಲಸ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮಾಡಲಿ ಅಂತ ನನ್ನ ಕೋರಿಕೆ. ವಿಜಯ್ ಕುಮಾರ್ ಅಂತ ಕೊಂಡಾಪುರಹಳ್ಳಿ, ದುಗುರಹಳ್ಳಿ ಪಂಚಾಯತ್ ಸೇರಿ ಕೊಂಡಾಪುರಹಳ್ಳಿ ಅಂತ. ನಾವು ಸುಮಾರು ಒಂದು 30 ವರ್ಷದಿಂದ ಕೆಲಸ ಮಾಡ್ಕೊಂಡು ಅದೇ ಇದ್ದೀವಿ. ನಮ್ಮ ಅಪ್ಪನ ಕಾಲದಿಂದ ನಮ್ಗೆ ಎಜುಕೇಷನ್ ಇಲ್ಲ, ಏನಿಲ್ಲ. ಆ ಕಾಲದಲ್ಲಿ ಬರ್ತಾರೆ. ಆ ಕಾಲದಿಂದ ನಾವು ಎಜುಕೇಷನ್ ಮಾಡೋಕ್ಕಾಗಿಲ್ಲ ಅವ್ರ ಹತ್ರ. ಅದೇ ಕೆಲಸ ಕೆಲವು ತುಡಿಯೋದು ಹೊಡಿಯೋದು ಎತ್ತಿನ ಗಾಡಿಯಲ್ಲಿ ಓಡಿಸ್ತಾ ಇದ್ವಿ. ಅದರಿಂದನೇ ಜೀವನ ಮಾಡ್ಕೊಂಡು ಬೇರೆ ಕೆಲಸ ಯಾವೂ ಇಲ್ಲ. ಬೆಲೆಗಳು ಅವಿಟ್ಟು ಯಾವುದು ಬೋಗಿ ಜನಂಗೆ ಯಾರಿಗೂ ಇಲ್ಲ. ಅದು ಬಿಟ್ಟರೆ ನೆಲ ಕೆಲಸನೂ ಇಲ್ಲ. ಅದರಿಂದ ಇವಾಗ ನಾವು ಅದೇ ಜೀವನ ನಂಬ್ಕೊಂಡಿದ್ವಿ. ಅದೇ ಕೆಲಸನೇ ಇರೋದು ನಮಗೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇವಾಗ ಬೇರೆ ಅವ್ರು ಬಂದು ಇದು ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ. ಸುಮಾರು ಇಲ್ಲೊಂದು 700-800 ಜನ 1000 ಜನ ತನಕ ಇದು ಅದೇ ಕೆಲಸ ಇದೆ. ಬೇರೆಯವ್ರಿಗೆ ಯಾವುದು ಏನು ಒಂದು ದುಡ್ಡಿಲ್ಲ, ಒಂದು ಫ್ಯಾಕ್ಟ್ರಿ ಕೆಲಸಗಳು ಯಾವ ಕೆಲಸ ಇಲ್ಲ. ಅದು ಬಿಟ್ಟರೆ ಏನು ಕೆಲಸನೂ ಇಲ್ಲ. ಅದೊಂದೇ ಕೆಲಸನೇ ಜೀವನ ಮಾಡ್ಕೊಂಡು ಅದು ಬಿಟ್ಟರೆ ಇನ್ನು ಸುಮಾರು ಜನ ಕೆಲಸ ಇದೆ. ಅದರಿಂದ ನಂಬ್ಕೊಂಡಿದ್ದೀವಿ. ಬೇರೆಯವ್ರಿಗೆ ಅವಕಾಶ ಕೊಡಬಾರ್ದು ಅಂತ ನಾವು ಹೋರಾಟ ಮಾಡ್ತೀವಿ. ದಯವಿಟ್ಟು ಅಫಿಷಿಯಲ್ಸ್ ಅಧಿಕಾರಿಗಳೆಲ್ಲ ಇಟ್ಕೊಂಡು ನಮ್ಗೆ ಸರ್ಕಾರ ಮಾಡಬೇಕು, ಸಹಾಯ ಮಾಡಿದ್ರೆ ನಾವು ಅದರಾಗೆ ಜೀವನ ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ. ಈಗ ನಿಮ್ಗೆ ಕಲ್ಪನ ಸಂಘ ಅಂತ ದೊಡ್ಡವರೇ ಮಾಡವ್ರೆ. ಅವ್ರು ದೊಡ್ಡವರು ಒಂದು 15 ಜನ ತೀರವ್ರೆ, ಇನ್ನೊಂದು 3-4 ಜನ ಇದ್ದಾರೆ ಅದ್ರಾಗ ಇರೋರು. ಅದ್ರ ಮುಖಾಂತರನೇ ನಾವು ಇರೋರನ್ನ ಮೆಂಬರ್ ಮಾಡಿದ್ದೀವಿ, ಅಧ್ಯಕ್ಷ ಮಾಡಿದ್ದೀವಿ. ಅದು ಕಮಿಟಿ ಇನ್ನೂ ಪರ್ಮಿಷನ್ ಮಾಡ್ತೀವಿ. ಹೋರಾಟ ಎಲ್ಲವರೆಗೂ ನಡೀತದೆ. ನಾವು ಇರೋ ತನಕ ಮಾಡ್ತೀವಿ. ನಮ್ಗೆ ಬೇಕಂತ ನಾವು ಹೋರಾಟ ಮಾಡ್ತೀವಿ. ಅದು ಬಿಟ್ಟರೆ ಯಾವುದು ಜೀವನಕ್ಕಿಲ್ಲ. ಅದಕ್ಕೆ ಹೋರಾಟ ಮಾಡ್ತೀವಿ. ಅದ್ರ ಪ್ರಕಾರ ಏನು ಮಾಡ್ತೀವಿ. ಈಗ ಸಾಂಪ್ರದಾಯಿಕ ನೀವು ಕಲ್ಲು ತೆಗಿತಾ ಇದ್ದೀರಲ್ವಾ, ಈಗ ಪ್ರತಿ ದಿವಸ ಎಷ್ಟು ಲೋಡು ಅಲ್ಲಿ ಕಲ್ಲು ತೆಗಿತಾ ಇದ್ದಾರೆ? ಪ್ರತಿ ದಿವಸ ಅಂದರೆ ನೋಡಿದ್ರೆ ಓದ್ತಾ ಇಲ್ಲ. ನಾವು ಹೊಟ್ಟೆಪಾಡಿಗೆ ಏನು ಜೀವನ ಮಾಡಬೇಕು ಅದು ಓದ್ತಾ ಇದ್ವಿ ಅಷ್ಟೇ. ಅಂತನ ದೊಡ್ಡ ಯಾವಾಗ ಮಾಡೋಕ್ಕೆ ಯಾವಾಗ ಬಿಸ್ನೆಸ್ ಏನಿಲ್ಲ. ಅವತ್ತು ಮಾಡಬೇಕು, ಅವತ್ತನ್ನ ಜೀವನ ಮಾಡಬೇಕು ಅಷ್ಟೇ. ದೊಡ್ಡ ಶ್ರೀಮಂತನ ಮಾಡಬೇಕು, ಅದು ಮಾಡಬೇಕು. ಇವತ್ತು ಮಾಡಿದ್ರೆ ನಾಳೆ ಕೂಲಿ ಸೇರೋತದೆ ಅಷ್ಟೇ. ಇನ್ನೇನು ಇವತ್ತು 500 ರೂಪಾಯಿ ಕೂಲಿ ಮಾಡಿದ್ರೆ 300 ರೂಪಾಯಿ ಖರ್ಚು, 200 ರೂಪಾಯಿ ಆದಾಯ ಅಷ್ಟೇ. ಇನ್ನೇನು ಬೇರೆ ಏನು ಅಷ್ಟು ಬಿಟ್ಟು ಏನಿಲ್ಲ. ಯಾರೆಲ್ಲ ಕೆಲಸಕ್ಕೆ ಇಕ್ಕಿರೋದು ಯಾರು? ನಾವೇ ಸ್ವಂತ ಕೆಲಸ ನಾವೇ ಮಾಡ್ಕೊಂತೀವಿ. ಅದು ಜೀವನನೇ ನಮ್ದು ಅದೇ. ಬೇರೆ ಕೆಲಸ ಯಾರು ಇಟ್ಕೊಂಡಿದ್ದಿಲ್ಲ, ಏನಿಲ್ಲ. ನಾವೇ ಸುಡಿತೀವಿ, ನಾವೇ ತೆಗಿತೀವಿ, ನಾವೇ ಜೀವನ ಮಾಡ್ತೀವಿ. ಸರ್ ನಮಸ್ತೆ. ನಾನು ದುಗುರಹಳ್ಳಿ ಗ್ರಾಮ ಪಂಚಾಯತಿ PDO ರಮೇಶ್ ಅಂತ. ಇವರು ನಮ್ಮ ಅಧ್ಯಕ್ಷರು, ಇವರು ನಮ್ಮ ಸದಸ್ಯರು, ಮಾಜಿ ಅಧ್ಯಕ್ಷರು, ಇವರೆಲ್ಲ ನಮ್ಮ ಸದಸ್ಯರು. ಸೊ ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪುರಬೈರನಹಳ್ಳಿಯಲ್ಲಿ ಒಂದು ಕಲ್ಲು ಬಂಡೆ ಇದೆ. ಅದರ ಬಗ್ಗೆ ಗೋವಿಂದರಾಜ್ ಅಂತಕ್ಕಂಥವರು ಕನ್ವರ್ಷನ್ ಮಾಡಿಸ್ಕೊಂಡು ನಮ್ಮ ಗ್ರಾಮ ಪಂಚಾಯತಿಗೆ ಈ ಖಾತೆ ಮತ್ತು ಜನರಲ್ ಲೈಸೆನ್ಸ್ ಕೊಡಿ ಅಂತ ಹೇಳಿದ್ರು. ಅದನ್ನು ನಮ್ಮ ಸಾಮಾನ್ಯ ಸಭೆಯಲ್ಲಿಟ್ಟು ನಾವು ಮಂಡನೆ ಮಾಡಿ ವಿಚಾರ ಎಲ್ಲ ಸದಸ್ಯರು ತಿಳಿಸಿದಾಗ ಅದರಲ್ಲಿ ಇರ್ತಕ್ಕಂಥ 14 ಜನ ಪ್ರೆಸೆಂಟ್ ಆಗಿದ್ದರು. 14 ಜನ ಏನು ಪ್ರೆಸೆಂಟ್ ಆಗಿದ್ದರು, ಅದರಲ್ಲಿ 8 ಜನ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ಉತ್ತರ ಕೊಟ್ಟರು. ಇನ್ನು 6 ಜನ ಬೇಡ ಅಂತ ಹೇಳ್ಬಿಟ್ಟು ಕೊಟ್ಟರು. ಆ ಪ್ರಕಾರ ನಾವು ರೆಸಲ್ಯೂಷನ್ ಮಾಡಿದ್ವಿ. ರೆಸಲ್ಯೂಷನ್ ಮಾಡಿ ನಮ್ಮ ಹತ್ರ ಇದೆ. ಈಗ ಈ ಪುರಬೈರನಹಳ್ಳಿ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮಸ್ಥರು ಇವತ್ತಿನ ದಿನ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಅರ್ಜಿ ಮಾಡಿದ್ರು. ಅಲ್ಲಿ ಈ ಥರ ಅವರು ಗ್ರಾನೈಟ್ ಕಾಮಗಾರಿ ಮಾಡೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತದೆ ಅಂತಕ್ಕಂಥ ವಿಷಯವನ್ನು ಅರ್ಜಿ ಮೂಲಕ ತಿಳಿಸಿದ್ರು. ಆ ಅರ್ಜಿ ನಾವು ತಗೊಂಡಿದ್ದೀವಿ. ನಾವು ತಗೊಂಡು ಅದನ್ನು ನಮ್ಮ ಮೇಲಧಿಕಾರಿಗಳಿಗೆ ನಾವು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಾನು ದಿಬ್ಬರಹಳ್ಳಿ ಗ್ರಾಮ ಪಂಚಾಯತಿ ಕೆಲಗಳ್ಳಿ ಸೀತಳ್ಳಿ ಹಿರಿಯರ್ಚನಹಳ್ಳಿ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತ್ ಸದಸ್ಯ. ನಾನು 6ನೇ ತಾರೀಕು ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಗೋವಿಂದರಾಜನವರು ಈ ಖಾತೆ ಬೇಕು ಅಂತೇಳಿ ಬಂಡೆಗೆ ಸಂಬಂಧಪಟ್ಟದ್ದು ಈ ಖಾತೆ ಮಾಡಿಕೊಡ್ಬೇಕು ಅಂತೇಳಿ ಅರ್ಜಿ ಸಲ್ಲಿಸಿರ್ತಾರೆ. ಅವ್ರು ಯಾವುದೇ ಆಗಲಿ ಕೋರೆ ಬಗ್ಗೆ ಯಾವುದು ಅಲ್ಲಿ ಪ್ರಸ್ತಾಪನೆ ಮಾಡಿರಲ್ಲ. ಅದರಲ್ಲಿ ಈ ಖಾತೆ ಮಾಡಿಕೊಡ್ಬೇಕು ಅಂತೇಳಿ ಬಿಲ್ಡಿಂಗ್ ಕಟ್ಟಬೇಕು, ನಾವು ಈ ಖಾತೆ ಮಾಡಿಕೊಡ್ಬೇಕು ಅಂತ ಹೇಳಿರ್ತಾರೆ. ನಾವು ಸುಮಾರು
ಒಂದು 50 ವರ್ಷದಿಂದ ಎಲ್ಲರೂ ಅಲ್ಲಿ ಕಲ್ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಆ ಕಲ್ಗಣಿಗಾರಿಕೆಯಲ್ಲಿ ಯಾರೇ ಆಗಲಿ ₹1 ರಾಯಲ್ಟಿ ಟ್ಯಾಕ್ಸ್ ಯಾವುದು ಪೇ ಮಾಡಿರಲ್ಲ ಗೌರ್ಮೆಂಟ್ಗೆ ಆಗಲಿ ಪಂಚಾಯತಿಗೆ ಆಗಲಿ. ಮತ್ತು ಈಗ ಅಲ್ಲಿ ಅವರು ಒಂದು ಫ್ಯಾಕ್ಟ್ರಿ ಏನು ನಿರ್ಮಿಸ್ತೀವಿ ಅಂತಂತೇಳಿ ಎಲ್ಲ ಗೌರ್ಮೆಂಟ್ನಿಂದನೇ ಸ್ಟೇಟ್ ಗೌರ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಂಬಂದಿದ್ದಾರೆ. ಆ ಪರ್ಮಿಷನ್ ಮೇಲೆ ಅಲ್ಲಿ ಇವಾಗ ಅವ್ರು ಫ್ಯಾಕ್ಟ್ರಿ ಕಟ್ಟಿದ್ರೆ ಒಂದು 106 ಜನಕ್ಕೆ ಕೆಲಸ ಸಿಗುತ್ತೆ. ಜೊತೆಗೆ ಇದು ಪಂಚಾಯತಿಗೆ ಒಂದು ವರ್ಷಕ್ಕೆ 50 ಲಕ್ಷ ಪಂಚಾಯತಿಗೆ ವರಮಾನ ಸಿಗುತ್ತೆ. ಒಂದು ವರ್ಷಕ್ಕೆ GST ಟ್ಯಾಕ್ಸ್ 100 ಕೋಟಿ ಪೇ ಮಾಡ್ತಾರೆ ಅವರು. ಆ ಒಂದು ಉದ್ದೇಶದಿಂದ ನಾವು ಪಂಚಾಯತಿಗೆ ವರಮಾನ ಬರಲಿ ಅಂತ ಹೇಳಿಬಿಟ್ಟು ಮತ್ತು ಜನಕ್ಕೆ ಒಂದು ಕೆಲಸ ಸಿಗಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ನಾವು 14 ಜನ ಇರ್ತಕ್ಕಂಥ ಮೆಂಬರ್ಗಳಲ್ಲಿ 8 ಜನ ನಾವು ಬಹುಮತ ಕೊಟ್ಟಿರ್ತೀವಿ. ಇನ್ನು 6 ಜನ ಅವರು ಬಹುಮತ ಕೊಟ್ಟಿರಲ್ಲ, ಒಂದನೇದು. ಮತ್ತು ಇದು ಇವಾಗ ಅವ್ರಿಗೆ ಯಾವ ರೀತಿ ಪರ್ಮಿಷನ್ ತಗೊಂಬಂದು ಕೆಲಸ ಮಾಡ್ತಾ ಇದ್ದಾರೆ ಇರ್ತಕ್ಕಂಥವ್ರು ಅದೇ ರೀತಿ ಅಲ್ಲಿ ಇವಾಗ ಆಲ್ರೆಡಿ ನಡೆಸ್ತಾ ಇರ್ತಕ್ಕಂಥವ್ರು ಅದೇ ರೀತಿ ಪರ್ಮಿಷನ್ ತೊಗೊಂಬಂದು ಕಲ್ಗಣಿಗಾರಿಕೆ ನಡೆಸ್ಕೊಂಡು ಇದುವರೆಗೂ ಸುಮಾರು ಒಂದು ಸರ್ಕಾರದ ಆಸ್ತಿನ ಒಂದು 50 ವರ್ಷದಿಂದ ಯಾವುದೇ ಆಗಲಿ ಗೌರ್ಮೆಂಟ್ಗೆ ₹1 ಪೇ ಮಾಡಿರಲ್ಲ. ಅವರು ಅದೇ ರೀತಿ ಇಲ್ಲೀಗಲ್ ಆಗಿ ಮಾಡಿಕೊಂಡು ಅವರು ಜೀವನ ಮಾಡ್ಕೊಂಡು ಹೋಗ್ಲಿ ಅಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹೆಸರು DP ನಾಗರಾಜ್ ಅಂತ. ನಾನು ಈ ಗ್ರಾಮ ಪಂಚಾಯತಿ ದಿಬ್ಬರಳ್ಳಿ ಸದಸ್ಯರು. ಈಗ ನಮ್ಮ ಪ್ರಾಂತ್ಯದಲ್ಲಿ ಪುರಬೇರನಹಳ್ಳಿಯಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಇದು ಹೇಳ್ದಂಗೆ ಸುಮಾರು ಒಂದು 70-80 ವರ್ಷಗಳಿಂದ ಪುರಾತನ ಕಾಲದಿಂದಲೂ ನಡೀತಾ ಇದೆ. ಆವಾಗ ಎತ್ತು ಬಂಡಿಗಳಲ್ಲಿ ಬರ್ತಾಯಿತ್ತು. ಮತ್ತು ಕಾಲಕ್ರಮೇಣ ಬರ್ತಾ ಮತ್ತು ಗಾಡಿಗಳು ಬಂತು, ಟ್ರ್ಯಾಕ್ಟರ್ಗಳು ಬಂತು, ಮತ್ತು ಲಾರಿಗಳು ಬಂತು. ಮತ್ತು ಈಗ ಏನು ಬ್ಲಾಸ್ಟಿಂಗ್ ಮಿಷನರೀಸ್ ಎಲ್ಲ ಬಂದಿದೆ. ಬ್ಲಾಸ್ಟಿಂಗ್ ಮಿಷನರೀಸ್ ಹೋಲ್ಗಳು ಹಾಕೋದು, ಬ್ಲಾಸ್ಟ್ಗಳು ಮಾಡೋದು. ಬ್ಲಾಸ್ಟ್ಗಳು ಮಾಡಿ ಅಲ್ಲಿ ಕಲ್ಲು ಗಣಿಗಾರಿಕೆ ಅನಧಿಕೃತವಾಗಿ ಇಲ್ಲಿಗಲ್ ಆಗಿ ಮಾಡ್ತಾಯಿದ್ದಾರೆ. ಅದರಲ್ಲಿ ಯಾವುದೇ ಈಗ ಹೇಳ್ದಂಗೆ 70-80 ವರ್ಷದಿಂದ ಗಣಿಗಾರಿಕೆ ಮಾಡಿರೋದು ಇದುವರೆಗೂ ಅಥೆಂಟಿಕೇಟ್ ಅಧಿಕೃತವಾಗಿ ಯಾವುದೇ ಒಂದು ಲೀಸ್ ಪಡೆದಿಲ್ಲ. ಅಲ್ಲಿ ಸುಮಾರು ಗೋಮಾಳ ಬಂದು 400 ಚಿಲ್ಲರೆ ಎಕರೆ ಇದೆ. 400 ಚಿಲ್ಲರೆ ಎಕರೆಯಲ್ಲಿ ಈಗ ಅವ್ರು ಮಾಡ್ತಾ ಇರೋ ಪ್ರದೇಶ, ಇದುವರೆಗೂ ಮಾಡ್ತಾ ಇರೋ ಪ್ರದೇಶದು ಹೆಚ್ಚು ಕಮ್ಮಿ ಒಂದು 80-100 ಎಕರೆ ಇರುತ್ತೆ. ಅಂಥ ಪ್ರದೇಶದಲ್ಲಿ 80 ವರ್ಷದಿಂದಲೂ ಇದುವರೆಗೂ ಒಂದು ಲೀಸ್ ಮಾಡಿಲ್ಲ. ಸರ್ಕಾರಕ್ಕೆ ಯಾವುದೇ ಒಂದು ಲಾಭದಾಯಕ, ಸರ್ಕಾರಕ್ಕೆ ಯಾವುದೇ ಒಂದು ಇದು ಕಟ್ಟಿಲ್ಲ, ಸೆಸ್ ಕಟ್ಟಿಲ್ಲ, ಲೀಸ್ ಅಮೌಂಟ್ ಕಟ್ಟಿಲ್ಲ, ಪಂಚಾಯತಿಗೂ ಯಾವುದೇ ಒಂದು ವರಮಾನ ಇಲ್ಲ. ಇವರು ಅಲ್ಲಿ ಕೆಲ ಹಿತಾಸಕ್ತಿಗಳು, ಅದರಲ್ಲೆಲ್ಲ ಇಲ್ಲಿ ಬಂದಿರೋರೆಲ್ಲ ಬಡವರು, ಅವರೆಲ್ಲ ಅವ್ರಿಗೆ ಸಂಬಂಧ ಇಲ್ಲ. ಅವ್ರು ಯಾವುದೋ ಒಂದು ದುರುದ್ದೇಶದಿಂದ ಅವ್ರಿಗೇನೋ ಒಂದು ಆಮಿಷ ಹುಟ್ಟಿ ಕರ್ಕೊಂಬಂದಿದ್ದಾರೆ. ಅದರಲ್ಲಿ ಸತ್ಯವಾಗಿ ನಾವು ಒಂದು ಮಾತಾಡ್ತಾ ಇರೋದು ನಿಜ. ಇದರಲ್ಲಿ ಎರಡನೇ ಮಾತಿಲ್ಲ. ಏನಾದರೂ ಇದ್ದರೆ ಕ್ವಶನ್ ಮಾಡಲಿ, ನಾವು ಆನ್ಸರ್ ಮಾಡ್ತೀವಿ. ಇಲ್ಲ ನಮ್ಮ ಮುಂದೆ ನಮಗೂ ಸಂಸಾರಗಳಿದೆ, ಮಕ್ಕಳಿದ್ದಾರೆ, ನಮ್ಗೆ ಒಳ್ಳೇದಾಗಬೇಕು. ನಾವು ಸುಳ್ಳು ಹೇಳ್ತಿಲ್ಲ. ಅವ್ರ ಹೊಟ್ಟೆ ಮೇಲೆ ನಾವು ಹೊಡೆಯಕ್ಕೆ ಹೋಗೋದಿಲ್ಲ. ಇವರು ಇದರಲ್ಲಿ ಅನಧಿಕೃತ ಗಣಿಗಾರಿಕೆ ಮಾಡಿಕೊಂಡು ಈಗ ನಾನಾ ಅನಾಹುತಗಳಾಗಿದೆ. ಅಲ್ಲಿ ಒಬ್ಬನಿಗೆ ಕೈ ಹೋಗಿದೆ, ಸತ್ತೋಗಿದ್ದಾರೆ. ಇಂಥ ವಿಚಾರಕ್ಕೆ ಬ್ಲಾಸ್ಟ್ ಬೀರಿ ಬ್ಲಾಸ್ಟಿಂಗ್ ಮಾಡ್ತಿದ್ರು ಮೊದಲಿಗೆ. ನಾವು ನಮ್ಮ ನೈಟೆಲ್ಲ ಕೇಳ್ತಿದ್ವಿ. ಅದು ಇಲ್ಲೀಗಲ್ ಆಗಿ ಮಾಡಿ ಅನಾಹುತಗಳಾಗಿದೆ. ಇದರಲ್ಲಿ ಈ ಕೆಲವರು ಹಿತಾಸಕ್ತಿಗಳಾಗಿ ಒಂದು 5-6 ಜನ ವ್ಯಕ್ತಿಗಳು ಎಲ್ಲ ಈ ಬಡವರನ್ನು ಉಪಯೋಗಿಸ್ಕೊಂಡು ಅವ್ರ ಮೇಲೆ ಬರ್ತಾಯಿದ್ದಾರೆ. ಅವರು ಶ್ರೀಮಂತರಾಗ್ತಾಯಿದ್ದಾರೆ ಹೊರತು ಅಲ್ಲಿ ಯಾರು ಒಬ್ಬರೂ ಕೂಲಿ ಕಾರ್ಮಿಕರು ಇದುವರೆಗೂ ಸ್ಥಿತಿವಂತರಾಗಿಲ್ಲ, ಹಣವಂತರಾಗಿಲ್ಲ. ಆಗಿರೋರು ಅದನ್ನ 4-5 ಜನ ಅವ್ರು ಬೇಕಾದಷ್ಟು ಅವ್ರ ಸ್ವಂತಕ್ಕೋಸ್ಕರ ಇವ್ರನ್ನ ಬಲಿಪಶುಗಳು ಮಾಡಿಬಿಟ್ಟು ಇವ್ರು ಸಂಪಾದನೆ ಮಾಡ್ಕೊಂಡಿದ್ದಾರೆ, ಆಸ್ತಿಗಳು ಮಾಡ್ಕೊಂಡಿಬಿಟ್ಟಿದ್ದಾರೆ. ಇಂಥ ಹಿತಾಸಕ್ತಿಗಳು ಇವರೆಲ್ಲ ಉರಿದೆಬ್ಬಿಸಿ ಇದನ್ನ ಇಲ್ಲೀಗಲ್ ಆಗಿ ಮಾಡ್ತಾ ಇರೋದು ಅವ್ರಿಗೆ ಭಯ ಇಲ್ಲ. ಇದುವರೆಗೂ ಯಾರೋ ಅವ್ನು ಕ್ವಶನ್ ಮಾಡಿರೋರಿಲ್ಲ, ನಾವು ಮಾಡಿರಲ್ಲ. ನಾನು ಈಗಾಗಲೇ ಹೇಳ್ದಂಗೆ ನಾನು ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿದ್ದಾಗ ನಮ್ಮ ವಿ ಮುನಿಯಪ್ಪನವರು ಗಣಿ ಮತ್ತು ಭೂವಿಜ್ಞಾನ ಮಂತ್ರಿಗಳಾಗಿದ್ದರು. ಆವಾಗಲೂ ಸಹ ನಾವು ಕೈ ಹಾಕಿರಲಿಲ್ಲ. ನಾವು ಅವ್ರು ಏನು ಬಡವರು ಮಾಡ್ಕೊಳ್ಳಿ ಬಿಡಿ ಏನಾಗ್ತದೆ ಅಂತ ಹೇಳಿದ್ರು. ಆದರೆ ಈ ಕಾಲಕ್ರಮೇಣ ಈಗೆಲ್ಲ ಇಂಪ್ರೂವ್ ಆಗ್ತಾ ಇದೆ. ಎಲ್ಲ ಆಧುನಿಕ ವಿಧಾನದಲ್ಲಿ ಇವ್ರು ಹಿಂದೆ ಮಾಡ್ದಂಗೆ ಹೋದರೆ ಇದಾಗೋದಿಲ್ಲ. ಈಗ ಈ ವಿಚಾರದಲ್ಲಿ ಒಂದು ವಿಚಾರ ಹೇಳ್ಬೇಕಾಗುತ್ತೆ. ಹಿಂದೆ ನಮ್ಮೂರಿನ ದೊಡ್ಡ ಮನುಷ್ಯರು ಏನು ಕಲ್ಲು ಕುಡುಗರ ಸಂಘ ಅಂತ ಮಾಡಿದ್ರು. ಅದನ್ನು ಅಸ್ತಿತ್ವಕ್ಕೆ ತಗೊಂಬಂದು ಅದನ್ನು ವರ್ಷ ರಿನ್ಯೂ ಮಾಡಿ ಏನು ನಮ್ಮ ರಾಯಲ್ಟಿ ಕಟ್ಕೊಂಡು ಹೋಗಿದ್ದಕ್ಕೆ
ಅದೇನು ಅವ್ಯವಸ್ಥೆ ಆಗ್ತಿರ್ಲಿಲ್ಲ. ಅವ್ರಿಗೆ ಏನು ಆಥರೈಸ್ ಆಗಿ ಅವ್ರು ಕೆಲಸ ಮಾಡ್ಕೊಳ್ಳೋಕ್ಕೆ ಕೂಲಿ ಕಾರ್ಮಿಕರು ಕಲ್ಲು ಗಣಿಗಾರಿಕೆ ಮಾಡ್ಕೊಳ್ಬೇಕು, ಅದು ಹೋಯ್ತು. ಎರಡನೇದು ಮೊನ್ನೆನೂ ಆಯಿತು, ಲೀಸ್ ಆಯಿತು. ಲೀಸ್ ಆದಾಗ ಅದನ್ನು ಕಲ್ಲು ಕುಟುಂಬ ಸಂಘ ಅದನ್ನು ಅಸ್ತಿತ್ವಕ್ಕೆ ಬರಲಿಲ್ಲ, ಆಗಲೂ ಹೋಯ್ತು, ಅದನ್ನು ಮಾಡಲಿಲ್ಲ. ಈಗ ಕಾನೂನಾತ್ಮಕವಾಗಿ ಈಗ ಎಲ್ರಿಗೂ ಗೊತ್ತಿರೋ ವಿಚಾರ, ಯಾರು ಗೋವಿಂದರಾಜನ್ನವರು ಇದೇ ಸರ್ವೆ ನಂಬರ್ ಪುರಬೈರಿಯಲ್ಲಿ ಸರ್ವೆ ನಂಬರ್ಲಿ 2013ರಲ್ಲಿ ಅವ್ರ ಅಪ್ಲಿಕೇಶನ್ ಹಾಕಿರೋರು ಗೊತ್ತಿಲ್ಲ ನಮಗೆ, ಅವ್ರು ಲೀಸ್ ಮಾಡ್ಕೊಂಡು ಬಂದಿರೋದು ಗೊತ್ತಿಲ್ಲ. ಅವ್ರು ಏನೇನು ಪ್ರೋಸೆಸ್ 2013ರಿಂದ ಈ ತನಕನೂ ಅವರು ಎಲ್ಲ ಕಾನೂನಾತ್ಮಕವಾಗಿ ರೆಕಾರ್ಡ್ ಕ್ಲೀನಾಗಿ ಬಿಲ್ಡಪ್ ಮಾಡಿಕೊಂಡು ಅವರು ಲೀಸ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. 63 ಎಕರೆ ಏನೋ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ. ಮೊನ್ನೆ ನಮಗೆ 20 ದಿನ 30 ದಿನ ಹಿಂದೆ ಒಂದು ಅರ್ಜಿ ಕೊಟ್ಟರು. ಏನಂತ, ಅದು ಈ ಸರ್ವೆ ನಂಬರ್ ಪುರಬೈರಿಯಲ್ಲಿ ಸರ್ವೆ ನಂಬರ್ ಸೋನ್ಸೋ ಇಷ್ಟರಲ್ಲಿ 2 ಎಕರೆ ಚಿಲ್ಲರೆ ಒಂದು, ಇನ್ನೊಂದು ಸರ್ವೆ ನಂಬರ್ 1 ಎಕರೆ ಚಿಲ್ಲರೆ, ಒಟ್ಟಾಗಿ ನನಗೆ ಯಾರು DC ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳು ಇದನ್ನು ಭೂ ಪರಿವರ್ತನೆ ಮಾಡಿ ಇದು ಕೊಟ್ಟಿದ್ದಾರೆ. ನೀವು ಅದಕ್ಕೆ ಈ ಖಾತೆ ಮಾಡಿಕೊಡಿ ಅಂತ ನಮ್ಗೆ ಅರ್ಜಿ ಕೊಡಿ. ನಾವು 20 ದಿನ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಮತ್ತು ನಾವು ನೋಟಿಸು ಲೀಗಲ್ ಕಾನೂನಾತ್ಮಕವಾಗಿ ನಾವು 8 ದಿನ ನೋಟಿಸ್ ಕೊಟ್ವಿ ಮತ್ತು ಸಬ್ಜೆಕ್ಟ್ ಇಟ್ವಿ. ಸಬ್ಜೆಕ್ಟ್ ಇಟ್ಟಾಗ ಅಲ್ಲೇನಾಯಿತು, ಅವರು ನಮಗೆ ಹೇಳಿದ್ರು ಏನು, ನಾವು ಅವರು ಅವ್ರನ್ನೂ ಕರೆಸಿ ವಿಚಾರ ಮಾಡಿದ್ವಿ. ನೋಡಿ ಸರ್, ಇದು ಕಾನೂನುಬದ್ಧವಾಗಿ ಎಲ್ಲ ಕರೆಕ್ಟಾಗಿದೆ, ನೀವು ಕರೆಕ್ಟಾಗಿದೆ ಅಂತ ಹೇಳ್ಬಿಟ್ರೆ ನಾನು ಆಗಲೇ ಹೇಳ್ದಂಗೆ ನಿಮಗೆ ನಾವು ಪಂಚಾಯತಿಗೆ 25ರಿಂದ 50 ಲಕ್ಷ ರೂಪಾಯಿ ನಾನು ನಿಮಗೆ ಇದು ಕಟ್ತೀನಿ, ಟ್ಯಾಕ್ಸ್ ಕಟ್ತೀನಿ. ಮತ್ತು ನಾನು 2-3 ಹಳ್ಳಿಗಳ ಸುತ್ತಮುತ್ತ ಹಳ್ಳಿಗಳನ್ನ ನಾನು ದತ್ತು ತಗೊಂಡಿದ್ದೀನಿ, ಅಲ್ಲೂ ಇಂಪ್ರೂವ್ ಮಾಡ್ತೀನಿ. ಸರ್ಕಾರಕ್ಕೆ ಪ್ರತಿ ವರ್ಷಕ್ಕೆ ನಾನು 100 ಕೋಟಿ ರೂಪಾಯಿ ನಾನು ಇದು ಕಟ್ತೀನಿ, ಯಾವ್ದು ರಾಯಲ್ಟಿ ಕಟ್ತೀನಿ. ಇದೆಲ್ಲ ಕಾನೂನಾತ್ಮಕವಾಗಿದೆ. ಮತ್ತು ಇಲ್ಲಿ ಲೋಕಲಲ್ಲಿ ನಾನು ಹೆಚ್ಚು ಕಮ್ಮಿ 1500ರಿಂದ 2000 ಜನಕ್ಕೆ ನಾನು ಉದ್ಯೋಗ ಕೊಡ್ತೀನಿ. ಇದು ನನಗೆ ಇಲ್ಲೇ ಅಸೆಟ್ ಆಗುತ್ತೆ. ನಾನು ಕಾನೂನು ಪ್ರಕಾರ ಮಾಡ್ಕೊಂಡಿದ್ದೀನಿ. ಇದೇ ನಮ್ಗೆ ಇಲೀಗಲ್ ಮಾಡಿಕೊಡಿ ಅಂದ್ರೆ ನಾವು ಪಂಚಾಯತಿಯಲ್ಲಿ ಡಿಸ್ಕಸ್ ಮಾಡಿದ್ವಿ. ಮತ್ತು ನೀವು ಕೊಡಲಿಲ್ಲ ಅಂದ್ರೂ ನಾನು ನಿಮ್ಮ ಮೇಲೆ ಕಂಟೆಂಟ್ ಮಾಡ್ತೀನಿ ಅಂದ್ವಿ. ನಾವೆಲ್ಲ ಯೋಚನೆ ಮಾಡಿದ್ವಿ, ಆಯಿತು ಪಂಚಾಯತಿಗೆ ವರಮಾನ ಬರುತ್ತೆ, ಸರ್ಕಾರಕ್ಕಿದೆ, ಕಾನೂನುಬದ್ಧವಾಗಿದೆ. ಕಾನೂನುಬದ್ಧವಾಗಿಲ್ಲ ಅಂದರೆ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ. ಕಾನೂನು ತಲೆಬಾಗಬೇಕು, ನಾವೇ ಆಗಲಿ ಅವರೇ ಆಗಲಿ ಕಾನೂನು ತಲೆಬಾಗಬೇಕಂತ ಹೇಳ್ಬಿಟ್ಟು ನಾವು 8 ಜನ ನಾವು ಚರ್ಚೆ ಮಾಡಿಕೊಂಡು ನಾವು ಹೆಚ್ಚು ಪಾರವಾಗಿ ಕೊಟ್ಟಿದ್ದೀವಿ. ಇದರಲ್ಲಿ ಯಾವುದೇ ಒಂದು ಇಲ್ಲೀಗಲ್ ಇಲ್ಲ, ಯಾವುದೇ ಒಂದು ಮಿಸ್ಅಪ್ರೋಷನ್ಸ್ ಇಲ್ಲ. ನಾವು ಅವ್ರ ಹತ್ರ ಯಾರು ಕೆಲವೆಲ್ಲ ಹೇಳಿರ್ಬೋದು, ಅಷ್ಟು ದುಡ್ಡು ತಗೊಂಡಿದ್ದು ದುಡ್ಡು ನಾವು ಈಗಲೂ ಹೇಳ್ತೀವಿ, ಪ್ರಮಾಣ ಮಾಡ್ತೀವಿ, ನಾವು ಒಂದು ಸಿಂಗಲ್ MP ಅವ್ರ ಹತ್ರ ತಗೊಂಡಿಲ್ಲ. ನಾವು ಕಾನೂನು ಗೌರವ ಕೊಟ್ಟು ಲೀಗಲ್ ಆಗಿರೋದ್ರಿಂದ ನಾವು ಮಾಡಿದ್ದೀವಿ. ಇದರಲ್ಲಿ ಏನು ಮೊರೆ ಮಾಚಿಲ್ಲ. ಬೇಕಾದರೆ ಈಗ ದುರುದ್ದೇಶದಿಂದ ಇವರೆಲ್ಲ ಬಂದು ಇಲ್ಲೀಗಲ್ ಆಗಿರೋರು, ಲೀಗಲ್ ಅಲ್ಲ, ದಿನ ಒಂದು ಹೆಚ್ಚು ಕಮ್ಮಿ ಒಂದು 10-20 ಗಾಡಿಗಳು ಓಡಾಡುತ್ತೆ ಕಲ್ಲು, ಅದಕ್ಕೆ ₹1 ನಯ ಪೈಸೆ ಕಟ್ಟಲ್ಲ. ಅದಕ್ಕೆ ನಾವು ಕಾನೂನುಬದ್ಧವಾಗಿಂದ ಅವ್ರಿಗೆ ನಾವು ಪಂಚಾಯಿತಿ ಮೀಟಿಂಗಲ್ಲಿ ನಾವು ಪರವಾಗಿ ಹಾಕಿ ಅವರಿಗೆ ಸ್ಯಾಂಕ್ಷನ್ ಇದು ಮಾಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ವಿ. ಇಷ್ಟು ವಿಚಾರ. ನಮ್ಮ ಶಾಸಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ಸರ್ಕಾರ ಒಂದು ವಿಚಾರ, ಸರ್ಕಾರದಲ್ಲಿ ನಮ್ಮ ಈಗ ನಮ್ಮ ಹಾಲಿ ಶಾಸಕರು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಈಗ ನಾವು ಅವರಲ್ಲಿ ಮನವಿ ಮಾಡ್ಕೊಳ್ಳೋದಷ್ಟೇ, ನಾವು ಈಗೇನು ಮೊನ್ನೆ ರೆಸಲ್ಯೂಷನ್ ಮಾಡಿದ್ವಿ ಅದು ಬೇಕಾದರೆ EO ಹತ್ರ ಸ್ಟೇ ಮಾಡಲಿ. ಮತ್ತು ಇಲ್ಲೀಗಲ್ ಆಗಿ ಅವ್ರು ತಂದಿದ್ರಲ್ಲ ಗಣಿಗಾರಿಕೆ ಇದೆಲ್ಲನೂ ಎಲ್ಲ ಈಗ ಸರ್ಕಾರದ ಲೆವೆಲಲ್ಲಿ ಈಗ ಆಗಲೇ ಹೇಳಿದ್ರು, ಯಾರು ನಮ್ಮ ಬಾಗೇಪಲ್ಲಿ ಶ್ರೀರಾಮ ರೆಡ್ಡಿಯವರು ಹೋರಾಟ ಮಾಡಿ ಆಗಿರೋ ಲೀಸನ್ನು ಕ್ಯಾನ್ಸಲ್ ಮಾಡಿಸ್ಕೊಂಡು ಬಂದಿದ್ದಾರೆ ಅಂತೇಳಿ ಅದೇ ಒಂದು ಪದ್ಧತಿ ಉಪಯೋಗಿಸ್ಕೊಂಡು ಸರ್ಕಾರದಲ್ಲಿ ಅವರು ಅದನ್ನು ರದ್ದುಪಡಿಸ್ಕೊಂಡು ಬರಲಿ. ನಾವಿಲ್ಲಿ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ, ನಮ್ದು ಏನು ತೊಂದರೆ ಇಲ್ಲ. ದಿಬ್ಬುರಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ನಮ್ಮ ದಿಬ್ಬುರಳ್ಳಿ ಗ್ರಾಮ ಪಂಚಾಯಿತಿಯ ಪರಿಮಿತಿಯಲ್ಲಿರ್ತಕ್ಕಂಥ ಪುರಬೈರೇನಹಳ್ಳಿ ಅಂತಕ್ಕಂಥ ಒಂದು ಬೇಚರತ್ ಗ್ರಾಮದಲ್ಲಿ ಒಂದು ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಇವತ್ತು ಸಾರ್ವಜನಿಕರೆಲ್ಲರೂ ಸೇರಿ ನಮ್ಮ ದಿಬ್ಬುರಳ್ಳಿ ಗ್ರಾಮ ಪಂಚಾಯಿತಿ ಒಂದು ತಕರಾರು ಅರ್ಜಿಯನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ. ಈ ವಿಚಾರವಾಗಿ ದಿನಾಂಕ 2/5/2025 ನಮ್ಮ ಗ್ರಾಮ ಪಂಚಾಯಿತಿಗೆ ಗೋವಿಂದರಾಜು B ಅಂತಕ್ಕಂಥವರು ಒಂದು ಅರ್ಜಿ ಸಲ್ಲಿಸ್ತಾರೆ.
ಏನಂತ ಶಿಡ್ಲಘಟ್ಟ ತಾಲೂಕು ಸಾಗಲಿ ಹೋಬಳಿ ಪುರಬೈರನಹಳ್ಳಿ ಗ್ರಾಮದ ಸರ್ವೆ ನಂಬರ್ 45ರಲ್ಲಿ 1 ಎಕರೆ 38 ಗುಂಟೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ಪರಿವರ್ತನೆಗೊಂಡಂಥ ಜಮೀನಿನಲ್ಲಿ ಗ್ರಾನೈಟ್ ಕಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಯೂನಿಟ್ ನಡೆಸೋದಕ್ಕೆ ಜನರಲ್ ಲೈಸೆನ್ಸು ಮತ್ತು ಅದನ್ನು ಒಂದು ಖಾತೆ ಬದಲಾವಣೆ ಮಾಡಿಕೊಡಿ ಅಂತೇಳಿ ಅರ್ಜಿ ಕೊಡ್ತಾರೆ. ಇನ್ನೊಂದು ಸರ್ವೆ ನಂಬರ್ ಬಂದು ಸರ್ವೆ ನಂಬರ್ 43ರಲ್ಲಿ 2 ಎಕರೆ ಈ ಖಾತೆ ಮತ್ತು ಗ್ರಾನೈಟ್ ಪ್ರೊಸೆಸಿಂಗ್ ಇಂಡಸ್ಟ್ರಿಯಲ್ ಆರ್ ಕ್ರಷರ್ ಉದ್ದೇಶಕ್ಕೆ ಕೊಡಬೇಕು ಅಂತೇಳಿದ್ದು ಕೇಳಿದ್ರು. ಈ ವಿಚಾರವಾಗಿ ನಮ್ಮ PDO ಅವರು ನಮಗೆ ಮೆಂಬರ್ಗಳ ಗಮನಕ್ಕೆ ಮತ್ತು ಅಧ್ಯಕ್ಷರ ಗಮನಕ್ಕೆ ತರ್ತಾರೆ. ಅದಕ್ಕೆ ಒಂದು ಮೀಟಿಂಗನ್ನು ಸಹ ಫಿಕ್ಸ್ ಮಾಡ್ತೀವಿ. ಆ ಮೀಟಿಂಗಲ್ಲಿ ಈ ಒಂದು ಏನು ಕಲ್ಲು ಗಣಿಗಾರಿಕೆ ವಿಚಾರವಾಗಿ ಪರವಾನಗಿ ನೀಡತಕ್ಕಂಥ ಒಂದು ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತದೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಒಂದು ವರ್ಗ ಇವಾಗ ನಾವು ಸೇರ್ಕೊಂಡು 6 ಜನ ಇದ್ರ ವಿರುದ್ಧವಾಗಿ ನಾವು ಬೇಡ ನಮ್ಮ ಪ್ರಾಂತ್ಯದಲ್ಲಿ ಅಂತಕ್ಕಂಥ ಒಂದು ನಿಲುವನ್ನು ವ್ಯಕ್ತಪಡಿಸ್ತೀವಿ. ನಾವು ಸಾರ್ವಜನಿಕರ ಒಂದು ಆರೋಗ್ಯ ಮತ್ತು ಇದು ಪರಿಸರ ಮಾಲಿನ್ಯ ಆಗ್ತದೆ ಅಂತಕ್ಕಂಥ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ನಾನಾಗಿರ್ಬೋದು, ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಇನ್ನೊಂದು 3 ಸದಸ್ಯರು ನಾವೆಲ್ಲ ವಿರೋಧ ಮಾಡ್ತೀವಿ. ಇನ್ನೊಂದು ಪಕ್ಷಕ್ಕೆ ಸೇರಿರ್ತಕ್ಕಂಥ ಸದಸ್ಯರು ಅವ್ರದ್ದೇ ಆದಂಥ ಒಂದು ವಾದವನ್ನು ಮಂಡನೆ ಮಾಡ್ತಾರೆ. ಅವರು ನಮಗೆ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಏನು 1500 ಜನಕ್ಕೆ ಕೆಲಸ ಸಿಗ್ತದೆ, ಮತ್ತು ಇದು ಪಂಚಾಯಿತಿಗೆ ಮತ್ತು ಸರ್ಕಾರದ ಬೊಕ್ಕಸಕ್ಕೆ ರೆವಿನ್ಯೂ ಬರ್ತದೆ ಅಂತಕ್ಕಂಥ ಒಂದು ವಾದವನ್ನು ಅವ್ರು ಮಂಡನೆ ಮಾಡ್ತಾರೆ. ಯಾವಾಗ ಐಕ್ಯತೆ ಬರಲ್ವೋ ನಮ್ಮ PDO ಅವರು ಅದನ್ನ ಮತಕ್ಕೆ ಹಾಕ್ತಾರೆ. 6 ಜನ ಪರವಾಗಿ 8 ಜನ ವಿರುದ್ಧವಾಗಿ ಮತ ಹಾಕ್ತೀವಿ. 8 ಜನ ಹಾಕಿದ್ರಿಂದ ಬಹುಮತದಿಂದ ಅದನ್ನು ಅಂಗೀಕಾರ ಮಾಡ್ತೀವಿ. ಇವತ್ತು ಇದನ್ನು ತಿಳಿದಂಥ ಏನೇನು ಈ ನಮ್ಮ ಪಂಚಾಯತಿಯಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಗ್ರಾಮಸ್ಥರು, ರೈತರು, ಆಮೇಲೆ ಈ ಕಲ್ಲು ಕುಟ್ಟಿ ಜೀವನ ಮಾಡ್ತಕ್ಕಂಥವರೆಲ್ಲ ಇಲ್ಲಿ ಬಂದಿದ್ರು. ಈ ವಿಚಾರದಲ್ಲಿ ನಾನು ಒಂದು ಸ್ಪಷ್ಟೀಕರಣ ಕೊಡೋಕ್ಕೆ ಹೇಳ್ತೀನಿ. ಒಂದು, ನಾವು ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಗೋವಿಂದರಾಜು ಅವ್ರಿಗೆ ಬಂಡೆ ಮಾಡಿಕೊಡಿ ಅಂತೇಳಿ ನಾವು ಯಾವುದೇ ಒಂದು ಅಧಿಕೃತ ಜ್ಞಾಪನಾ ಪತ್ರವನ್ನು ನಾವು ಯಾವತ್ತೂ ಸಹ ನಮ್ಮ ಗ್ರಾಮ ಪಂಚಾಯಿತಿಗೆ ಕೊಟ್ಟಿಲ್ಲ. ಇವತ್ತು ನಮಗೆ DC ಮತ್ತು ನಮ್ಮ ತಹಶೀಲ್ದಾರರಿಂದ ಕನ್ವರ್ಷನ್ ಆಗಿ ಅದು ಏನಂತ ಇಂಡಸ್ಟ್ರಿ ಕಮ್ ಕ್ರಷರ್ ಅಂಥೇಳಿ ಒಂದು ಕನ್ವರ್ಷನ್ ಆಗಿ ನಮ್ಮ ಹತ್ರ ಈ ಫೈಲ್ ಬರೋವರೆಗೂ ನಮಗೆ ಈ ಗಣಿಗಾರಿಕೆ ಬಗ್ಗೆ ನಮಗೆ ಗೊತ್ತೇ ಇಲ್ಲ. ಇವತ್ತು ಆ್ಯಕ್ಚುಲಿ ಎಲ್ಲ ಹಂತದಲ್ಲೂ ಈ ಒಂದು ಪ್ರೋಸೆಸ್ ನಡೆದಿದೆ. ಎಲ್ಲರೂ ಮಾಡಿ ಇವತ್ತು ಗೆಜೆಟಲ್ಲಿ ಅನೌನ್ಸ್ ಆಗಿ ಇವತ್ತು ನಮ್ಮ ಹತ್ರ ಬಂದಿರತಕ್ಕಂಥದ್ದು. ಇದರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಈ ಒಂದು ಏನು ಗಣಿಗಾರಿಕೆ ಇವ್ರಿಗೆ ಸ್ಯಾಂಕ್ಷನ್ ಆಗುವಂಥ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಯಾವುದೇ ಒಂದು ಸಣ್ಣ ತಪ್ಪು ಕೂಡ ನಾವು ಮಾಡಿಲ್ಲ. ಏನು ಜನಗಳ ಪರವಾಗೇ ನಾವಿದ್ದೀವಿ. ಇವತ್ತು ಸರ್ಕಾರದಿಂದ ಅವರು ಕಾನೂನಾತ್ಮಕವಾಗಿ ಮಾಡ್ಕೊಂಡು ಬಂದಿದ್ದಂಥ ಸಂದರ್ಭದಲ್ಲಿ ಕೂಡ ಸಹ ನಾವು ಅದನ್ನು ವಿರೋಧ ಮಾಡಿದ್ವಿ. ಇದನ್ನು ಇವಾಗೇನಾಗ್ಬಿಟ್ಟಿದೆ ಅಂದರೆ ಎಲ್ಲ ಹಂತಗಳಲ್ಲಿ ಇದನ್ನು ಮಾಡ್ಕೊಂಡು ಹೋಗಿದ್ದಾರೆ. ಯಾರ ಹಂತಗಳಲ್ಲಿ ಇವ್ರಿಗೆಲ್ಲ ಏನೇಳಿ ಇವರು ಹೋರಾಟ ಮಾಡಿದೇನೋ ಅಥವಾ ಇವ್ರಿಗೆ ತಿಳುವಳಿಕೆ ಇಲ್ದೇನೋ ಆಗಿದ್ರು ಸಹ ಯಾವ ಆಫೀಸಲ್ಲಿ ಅದನ್ನು ಏನು ಗಣಿಗಾರಿಕೆ ಮಾಡೋದಕ್ಕೆ ಅವರು ಕಾನೂನಾತ್ಮಕವಾಗಿ ಮಂಜೂರು ಮಾಡಿದ್ದಾರೆ ಆ ಆಫೀಸ್ಗಳ ಹತ್ರ ಎಲ್ಲ ಹೋಗಿ ಮಾತಾಡದೆ ಇವತ್ತು ಅನಗತ್ಯವಾಗಿ ನಮ್ಮ ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿಗೆ ಒಂದು ಮಸಿ ಬೆಳೀತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಬಂದಿದ್ದಾರೆ. ಆದ್ದರಿಂದ ಇವತ್ತು ನಾವು ಹಿಂದೆನೂ ನಾವು ಜನಪರವಾಗಿ ಇರ್ತಕ್ಕಂಥ ಒಂದು ಕಾಳಜಿ ಮತ್ತು ತೀರ್ಮಾನಗಳನ್ನು ತಗೊಳ್ತಾ ಇದ್ವಿ. ಇವತ್ತು ನಾವೇನೇ ತಪ್ಪು ಮಾಡದೇ ಇದ್ರೂ ಗ್ರಾಮ ಪಂಚಾಯಿತಿ ಇವರು ಬಂದಿದ್ದಾರೆ. ಜನಗಳ ಒಂದು ಭಾವನೆಗಳಿಗೆ ಇವತ್ತು ನಾವು ಗೌರವ ಕೊಟ್ಟಿದ್ದೀವಿ. ಅವ್ರು ಕೊಟ್ಟಿರ್ತಕ್ಕಂಥ ಮನವಿಯನ್ನು ಸ್ವೀಕಾರ ಮಾಡಿದ್ದೀವಿ. ಅದನ್ನು ಮೇಲಿನ ಅಧಿಕಾರಿಗಳಿಗೆ ನಾವು ಸಲ್ಲಿಸ್ತೀವಿ. ಅವ್ರು ಕೊಡ್ತಕ್ಕಂಥ ನಿರ್ದೇಶನದ ಆಧಾರದ ಮೇಲೆ ಜನಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಒಂದು ತೀರ್ಮಾನ ತಗೊಳ್ತೀವಿ.